ಎಲ್ಲ ಆಯಾಮಗಳಲ್ಲಿ ಕನ್ನಡ ಭಾಷೆಯ ಚರ್ಚೆ ಇಲ್ಲಿ ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೆದಿತ್ತು. ಆ ಕಾರ್ಯಕ್ರಮಕ್ಕೆಂದೇ ನಾವು ಒಂದು ಗೀತೆಯನ್ನು ಸಂಯೋಜನೆ ಮಾಡಿದ್ವಿ. ಈ ಗೀತೆಯ ವಿಶಿಷ್ಟತೆ ಏನು ಅಂದರೆ, ಕರ್ನಾಟಕದ ಆಯ್ದ ಪ್ರಾಂತ್ಯಗಳ ಭಾಷೆಯ ಸೊಗಡನ್ನು ಒಂದು ಗೀತೆಯಲ್ಲಿ ಪೋಣಿಸಲಾಗಿದೆ. ಇದರೊಳಗೆ ಕುಂದಾಪುರದ ಕನ್ನಡ ಇರುತ್ತೆ, ಈ ಕಡೆ ಸಾಗರ ಸಿರ್ಸಿ ಭಾಗದಲ್ಲಿ ಮಾತಾಡುವಂಥ ಹವ್ಯಕ ಕನ್ನಡ ಇರುತ್ತೆ, ಉತ್ತರ ಕರ್ನಾಟಕದ ಗಂಡು ಮೆಟ್ಟಿನ ನೆಲದ ಕನ್ನಡ, ಹಾಗೆ ನಮ್ಮ ಮಂಡ್ಯದ ಕನ್ನಡ, ಇದನ್ನೆಲ್ಲ ಸೇರಿಸಿ ಒಂದು ಹಾಡನ್ನು ಮಾಡಿದ್ದೀವಿ. ನಿಮಗೆ ಇಷ್ಟ ಆಗತ್ತೆ ಅಂತ ಅಂದ್ಕೊತೀವಿ. ಈ ಹಾಡಿನ ಮೂಲಕ ಈ ಕಾರ್ಯಕ್ರಮವನ್ನು ನಾವು ಆರಂಭ ಮಾಡ್ತಾಯಿದ್ದೀವಿ. ನಾನು ಹಾಗೂ ಪೃಥ್ವಿಗೌಡ ಈ ಹಾಡನ್ನು ಹಾಡ್ತಾಯಿದ್ದೀವಿ. ಅಮ್ಮನ ಮಡಿಲಿನ ತೊದಲು ನುಡಿ, ಅಪ್ಪನು ಕಲಿಸಿದ ಮೊದಲ ನುಡಿ. ಅಮ್ಮನ ಮಡಿಲಿನ ತೊದಲು ನುಡಿ, ಅಪ್ಪನು ಕಲಿಸಿದ ಮೊದಲ ನುಡಿ. ಕನ್ನಡ ನನ್ನ ಭಾಷೆ, ಕನ್ನಡ ನನ್ನ ಆಸೆ, ಕನ್ನಡವೇ ನೆಲದ ಭರವಸೆ. ಟಾಡರಟ ಟರಡಟ ಟರಡಟ ಟಾಡರಟ ಟರಡಟ ಟರಡಟ ಟಾಡರಟ ಟರಡಟ ಟರಡಟ ಟಾಡರಟ ಟರಡಟ. ಅಭಿ ಅಪ್ಪಯ್ಯ ಕುಂದಾಪುರ ತ್ಯಾಟೆ ಹೋಯಿರು, ಅಲ್ಲಿ ತಲಿ ತಿರ್ಗಿ ಗ್ವಾಲಿ ಸೋಡ ಕುಡ್ದಿರು. ತಿರ್ಗಿ ಬಪ್ಪನ್ ಉಡುಪು ಹೋಟೆಲ್ ಬಜ್ಜಿ ಮೇಡಿದ್ರು, ಮನಿ ಬಪ್ಪ ಸಮಯ ಹೋಟೆಲ್ ಗ್ಯಾಸ್ ತುಂಬಿತ್ತು. ಮನಿ ಬಂದಾಗ ನೆನ್ಪಾಯ್ತು ಮಾಡಿನ್ ಮರ್ತು ಬಂದಿದ್ರು. ಕನ್ನಡ ನನ್ನ ಭಾಷೆ, ಕನ್ನಡ ನನ್ನ ಆಸೆ, ಕನ್ನಡವೇ ನೀ ನೆಲದ ಭರವಸೆ. ಟಾಡರಟಾವ್ ಟರಡಟಾಡಟಾಡಟಾಡಟ ಟಾಡರಟಾವ್ ಟರಡಟಾಡಟಾವ್ ಟಾಡರಟಾವ್ ಟರಡಟಾಡಟಾಡಟಾಡಟ ಟಾಡರಟಾವ್ ಟರಡಟಾಡಟಾವ್. ಎಲ್ರು ಚಪ್ಪಾಳೆ ಹಾಕ್ತಾ ಹಾಕ್ತಾ ಹಾಡನ್ನು ಕೇಳ್ಬೋದಲ್ಲ ಒಟ್ಟಿಗೆ ಎಲ್ರು. ಮುಂದೆ ಗಂಡು ಕನ್ನಡ. ನಮ್ ಕಡೆ ಬಾಳ ಬಿಸಿಲು ನಿಮ್ಗೂ ಗೊತ್ತೈತಿ, ಅಂತಗ್ರಾಗು ನಮ್ಮ ಸುಡಿ ಬೆಳ್ಳಗಿರ್ತೈತಿ. ಅಲ್ಲಿ ಕಟ್ಬೈತಿ ಇವತ್ತ ತಪ್ಪು ತಿಳಿಬ್ಯಾಡ್ರಿ, ಒಳ್ಳೆತನಾನು ನಾವು ಎದೆಯಾಗ ಸಾಕೇವಿ. ಕಡಕ್ ರೊಟ್ಟಿ ಕಡ್ದ ಹೆಣ್ಗಾಯಿ ಪಲ್ಯ ಹೊಡ್ದ, ಇನ್ಯಾಲ ಭೂಕಂಪ ಕರಿನಾಗತಿ. ಅಗ್ರ ಬಗ್ರ ನಾವು ತಿನ್ನೋ ಕೆಂಪು ಖಾರ, ತಿನ್ಯಾಲೆ ಬಿಂದಿಗೆ ನೀರು ಕುಡಿಬೇಕಾಗತಿ. ಕನ್ನಡ ನನ್ನ ಭಾಷೆ, ಕನ್ನಡ ನನ್ನ ಆಸೆ, ಕನ್ನಡವೇ ನೆಲದ ಭರವಸೆ. ಟಾವ್ಡರಟಾವ್ ಟರಡಟಾಡಟಾಡಟಾಡಟ ಟಾವ್ಡರಟಾವ್ ಟರಡಟಾಡಟಾವ್ ಟಾವ್ಡರಟಾವ್ ಟರಡಟಾಡಟಾಡಟಾಡಟ ಟಾವ್ಡರಟಾವ್ ಟರಡಟಾಡಟಾವ್. ಹವ್ಯಕ ಕನ್ನಡ. ಹಾಲು ಹೊಸ ಎಮ್ಮೆ ಹುಡ್ಕ ಬಾಪಗ, ಅದ್ಯಾನೊಂದು ಆಲೆ ಮನೆ. ಹೊರಗೆ ಕಟ್ಟಿಗೆ ಒಳಗೆ ಹೋಗಿ ಕುಂತಾಗ, ಗಿಂಡಿಲಿ ಕಪ್ನಾಲು ಕಕ್ರ ಪಾರ್ಕವು ಬಂಗಿ ಹಾಲನ್ನು ಹೆಂಗೆ ಕೂಡಿಸಿ ಕಳ್ಸಿದ. ಎಮ್ಮೆ ಬೀಟಿಗೆ ಕುನ್ನಿ ಹಿಡ್ಕೊಂಡು ಅನುವಲಿತ ಒಲಿಗೆ ಬಂದೆ. ಕನ್ನಡ ನನ್ನ ಭಾಷೆ, ಕನ್ನಡ ನನ್ನ ಆಸೆ, ಕನ್ನಡವೇ ನೆಲದ ಭರವಸೆ. ಟಾವ್ಡರಟಾವ್ ಟರಡಟಾಡಟಾಡಟಾಡ
ಟಾವ್ ಡರಡಟಾವ್ ಟರಡಟಾಡಟಾವ್ ಟಾವ್ ಡರಡಟಾವ್ ಟರಡಟಾಡಟಾಡಟಾಡಟಾವ್ ಡರಡಟಾವ್ ಡರಡಟಾಡಟಾವ್. ಮಂಡ್ಯ ಕನ್ನಡ. ಹೆಗ್ಲು ಮೇಟವ್ಲ ಕಂಡವನೋ ನಂಬೋರೆ ಸಿದ್ದ ಬೆಂಗಳೂರಲ್ಲಿ ಬದುಕ ಕಂಡವನೇ ಬೀದಿಲ್ ಅಲ್ದಾಡ್ದವನೋ ನಮ್ಮ ಮಂಡ್ಯ ಸಾಯ್ದ ಹಟ್ಟಿ ಬಿಟ್ಟು ಬಂದಿಲ್ ಸಾಯ್ತವನೇ ದೊಡ್ಡಂಗಿ ತೊಟ್ಟವನೋ ನಮ್ಮೂರ ಈರ ಚಟ್ಟಿ ಕಾಣಂಗೆ ಲುಂಗಿ ಸುತ್ಕೊಂಡ್ ಬಂದವನೇ ಮುದ್ದೆ ಬಸ್ಸಾರು ಉಪ್ಪೆಸ್ರು ಮಾರಿ ಬೋಸಾನೆ ಮಂಡ್ಯಾನೆ ಫೇಮಸ್ ಮಾಡೋನೆ. ಕನ್ನಡ ನನ್ನ ಭಾಷೆ, ಕನ್ನಡ ನನ್ನ ಆಸೆ, ಕನ್ನಡವೇ ಈ ನೆಲದ ಭರವಸೆ. ಅಮ್ಮನ ಮಡಿಲಿನ ತೊದಲು ನುಡಿ, ಅಪ್ಪನು ಕಲಿಸಿದ ಮೊದಲ ನುಡಿ. ಅಮ್ಮನ ಮಡಿಲಿನ ತೊದಲು ನುಡಿ, ಅಪ್ಪನು ಕಲಿಸಿದ ಮೊದಲ ನುಡಿ. ಕನ್ನಡ ನನ್ನ ಭಾಷೆ, ಕನ್ನಡ ನನ್ನ ಆಸೆ, ಕನ್ನಡವೇ ಈ ನೆಲದ ಭರವಸೆ. ಟಾವ್ ಡರಡಟಾವ್ ಟರಡಟಾಡಟಾಡಟಾಡಟಾವ್ ಡರಡಟಾವ್ ಟರಡಟಾಡಟಾವ್ ಟಾವ್ ಡರಡಟಾವ್ ಡರಡಟಾಡಟಾಡಟಾಡಟಾವ್ ಡರಡಟಾವ್ ಡರಡಟಾಡಟಾವ್. ಥ್ಯಾಂಕ್ಸ್ ಪ್ರತಿ. ಈ ಹಾಡಿನ ಕಂಪೋಸಿಷನು ಬಹಳ ಬ್ರಿಗೇಡ್ ಸಂಘಟನೆ ಯಾವುದಕ್ಕೆಲ್ಲ ಕಾರಣ ಆಗಿದೆ ಅಂದರೆ, ಈ ಹಾಡನ್ನು ರಚಿಸಿದವರು ನನಗೆ ಥೀಮ್ ಇತ್ತಷ್ಟೇ, ಆಯಾ ಭಾಷೆಯ ಸೊಗಡನ್ನು ಕೊಟ್ಟವರು ನಮ್ಮ ಎಲ್ಲ ಯುವ ಬ್ರಿಗೇಡ್ ಕಾರ್ಯಕರ್ತರು ಬೇರೆ ಬೇರೆ ಕರ್ನಾಟಕದ ಬೇರೆ ಬೇರೆ ಭಾಗದವರು. ಇದಕ್ಕೊಂದು ಚಪ್ಪಾಳೆ ಬರಲೇಬೇಕು. ಆದರೆ ಹೇಗೆ ಒಂದು ಸಂಘಟನೆ ಈ ರೀತಿಯಲ್ಲೂ ನಮ್ಮನ್ನು ಕೆಲಸ ಮಾಡಿಸುತ್ತೆ ಅನ್ನೋದಕ್ಕೆ ಇದು ಉದಾಹರಣೆ. ಈಗ ನಾನು ಬೆಂಗಳೂರು ತಂಡವನ್ನು ಆಹ್ವಾನಿಸ್ತಾ ಇದ್ದೀನಿ. ಬೆಂಗಳೂರಿನಲ್ಲಿ ಕನ್ನಡ ಅತ್ತ ಎನ್ನಡ ಇತ್ತ ಎಕ್ಕಡ ಎಲ್ಲಿ ನನ್ನ ಕನ್ನಡ ಅನ್ನೋ ಪರಿಸ್ಥಿತಿಲಿ ನಮ್ಮ ಕನ್ನಡವನ್ನು ಯಾವ ರೀತಿ ಬೆಂಗಳೂರುಗಳು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ. ಅದು ಹೇಳಿದೆ ಫಸ್ಟ್ ಹೇಳಿ. ಮತ್ತೊಮ್ಮೆ ಕಾನ್ಸೆಪ್ಟನ್ನು ಈಗ ತಾನೇ ಬಂದು ಸೇರ್ಕೊಂಡವ್ರಿಗೆ ಹೇಳ್ತಾ ಇದ್ದೀನಿ. ಕನ್ನಡ ಭಾಷೆಯ ವೈರುಧ್ಯ ಸಾಮ್ಯತೆಗಳ ಕುರಿತಾಗಿ, ಅಂದರೆ ನಮ್ಮಲ್ಲಿ ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ರೀತಿ ಮಾತಾಡ್ತೀವಿ, ಅದು ಅರ್ಥಗಳು ಬೇರೆ ಬೇರೆ ರೀತಿ ಇರ್ಬೋದು, ಅಥವಾ ಕೆಲ ಕಡೆ ಸಾಮ್ಯತೆಗಳು ಇರುತ್ತೆ. ಅದನ್ನು ಹೇಗೆ ನಾವು ಆ ವಿಸ್ಮಯಗಳನ್ನು, ಭಾಷೆಯ ಒಳಗಿರುವ ಒಂದು ವಿಸ್ಮಯವನ್ನು ಹೇಗೆ ಕಂಡುಕೊಳ್ಳಬೇಕು ಅನ್ನೋ ಒಂದು ಕಲ್ಪನೆ. ನಮ್ಮ ಎಲ್ಲ ಕಾರ್ಯಕರ್ತರೇ ಇದನ್ನು ಡಿಸ್ಕಸ್ ಮಾಡಿ, ಇದನ್ನು ಚರ್ಚೆ ಮಾಡಿ ತೊಗೊಂಡೋಗುವಂಥ ಕಾರ್ಯಕ್ರಮ. ಬೆಂಗಳೂರು ತಂಡವನ್ನು ಆಹ್ವಾನಿಸ್ತಾ ಇದ್ದೀನಿ. ಅವರು ಈ ಕುರಿತಾಗಿ ಏನು ಹೇಳ್ತಾರೆ ಅಂತ ಕೇಳೋಣ. ಬನ್ನಿ. ಅಂದರೆ ಬಸ್ ರೇಟು ಜಾಸ್ತಿ ಮಾಡಿದ್ದಾರೆ. ಸೈಕಿಡ್ ಬ್ರೋ, ಸೈಕಿಡ್ ಬೆಂಗಳೂರು ಕಾಟ ಸಾಕಾಗ್ಬಿಟ್ಟಿದೆ. ಎಂತ ಸಾವು ಮರ, ಬಸ್ ಏನಂತದ ಚಂದ ಉಂಟು ಅದೇ ಐತಿ. ವಾಟ್ಸ್ ಈ ಟೆಲ್ಲಿಂಗ್ ಬ್ರೋ? ಅವರು ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ತಿದ್ದಾರೆ. ಯಾವ ಡೆವಲಪ್ಮೆಂಟ್ ಗುರು? ನಮ್ಮ ಮೈಸೂರು ಮಹಾರಾಜರದ್ದು ಡೆವಲಪ್ಮೆಂಟ್ ಅಂದರೆ. ಏ ಗುರು, ಮೈಸೂರು ಮಹಾರಾಜರ ಬಗ್ಗೆ ಮಾತಾಡ್ತಿದ್ಯಾ? ನಮ್ಮ ಮಹಾರಾಜರು ಇದ್ದಾರೆ ಬೆಂಗಳೂರಲ್ಲಿ. ಯಾರಮ್ಮ ಅದು? ಅವನಿಗೂ ಫ್ರೀ, ಇವನಿಗೂ ಫ್ರೀ, ಎಲ್ಲರಿಗೂ ಫ್ರೀ. బాసు మన సైడు రస్తే గుండి 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 ఏం గుండి దానిపైగా फ्री गारंटी बहुत शाना। भाई क्या बोल रहा है तुम? फ्री बोल बोल के बेंगलुरु का हालत नहीं, कर्नाटका का हालत क्या कर दिया है देखो भाई। ಟಾಕಿಂಗ್ ಕನ್ನಡ ಮ್ಯಾನ್, ವಿ ಆರ್ ಇನ್ ಕರ್ನಾಟಕ. ನೈಸ್ ಕನ್ನಡ. ಬೆಂಗಳೂರು ಉದ್ಧಾರ ಆಯ್ತು. ಕನ್ನಡದ ಉದ್ಧಾರ. ಕನ್ನಡದ ಕಂದ, ಕನ್ನಡದ ಕಂದ. ಕನ್ನಡವನ್ನೇ ಇಂಗ್ಲೀಷಲ್ಲೇ ಮಾತಾಡ್ತಾರೆ. ತಮಿಳವ್ರು ಬಂದರೆ ತಮಿಳವ್ರ ಜೊತೆ, ತುಳುವರು ಬಂದರೆ ತುಳುವ್ರ ಜೊತೆಗೆ, ಮರಾಠಿಗರು ಬಂದರೆ ಮರಾಠಿ ಜೊತೆಗೆ, ತೆಲುಗವ್ರು ಬಂದರೆ ತೆಲುಗುದವ್ರ ಜೊತೆಗೆ. ಒಟ್ಟಿನಲ್ಲಿ ಡೆವಲಪ್ಮೆಂಟು ಅದು ಬೆಂಗಳೂರು ಬ್ರ್ಯಾಂಡ್ ಅಂತ ಮಾಡಿಕೊಟ್ಟಿದ್ದಾರೆ. ಹಾಡಾಗಿ ಹಳ್ಳ ಹಿಡಿಸವ್ರೆ. ಬ್ರ್ಯಾಂಡ್ ಬೆಂಗಳೂರಮ್ಮ, ಬ್ರ್ಯಾಂಡ್ ಬೆಂಗಳೂರು. ಗುಂಡಿ ತೋಡಿರೋದು ಎಷ್ಟು ಗುಂಡಿ ತೋಡೋರು ಗೊತ್ತಾ? ಇಡೀ ಬೆಂಗಳೂರನ್ನೇ ಗುಂಡಿ ತೋಡ್ಕೊಂಡು ಗುಂಡಿ ಇಲ್ಲಿ ಬಿಡು ಬ್ರೋ, ಎಲ್ಲೆಲ್ಲೋ ಗುಂಡಿ ತೋಡ್ತವ್ರೆ. ಎಲ್ಲೆಲ್ಲೋ ಗುಂಡಿ ತೋಡೋದಲ್ಲ, ಗುಂಡಿ ತೋಡೋದನ್ನ ಮುಚ್ಚೋರ್ ಬೇಕಿದೆ. చెప్పన బస్సు సూపర్ ಸೂಪರ್ ಸೂಪರ್.
ಅದಕ್ಕೆ ಹೇಳೋದು ಬ್ರೋ, ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕಿದೆ. ನಾವು ನೀವು ಸೇರಿದರೆ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ, ಬ್ರ್ಯಾಂಡ್ ಕರ್ನಾಟಕವೂ ಮಾಡ್ತೀವಿ. ನಾನು ನೀನು ಫ್ರೀ ಕೊಟ್ಟದ್ದಲ್ಲ, ನಾವೆಲ್ಲರೂ ಒಟ್ಟಾಗಿದ್ದರೆ ಭಾರತವನ್ನೇ ಶ್ರೇಷ್ಠ ಗುರು ಮಾಡೋದಿದೆ, ಬ್ರ್ಯಾಂಡ್ ಬೆಂಗಳೂರು ಮಾಡೋದಿದೆ. ಕನ್ನಡತನವನ್ನು ಉಳಿಸಿ ಬೆಳೆಸಬೇಕಿದೆ. ಬಲ ಭಾರತ್ ಮಾತಾ ಕೀ, ಬಲ ಭಾರತ್ ಮಾತಾ ಕೀ. ಥ್ಯಾಂಕ್ ಯು. ಒಂದಿಷ್ಟು ಕ್ರಿಯೇಟಿವಿಟಿ ಹುಟ್ಟಾಕಬೇಕು. ಆ ನಿಟ್ಟಿನಲ್ಲಿ ಬಹಳ ಸುಂದರವಾದ ಪ್ರಯತ್ನವನ್ನು ಬೆಂಗಳೂರು ತಂಡ ಮಾಡಿದ್ದಾರೆ. ಅವರೊಂದು ದೊಡ್ಡ ಚಪ್ಪಾಳೆಯನ್ನು ಕೊಡಬೇಕು. ಹೇಗೆ ಪಂಚಾಕ್ಷರಿ ಈ ಒಂದು ಸ್ಕಿಟ್ಟನ್ನು ಕೊನೆಗೆ ಬೋಲೋ ಭಾರತ್ ಮಾತಾ ಕಿ ಜೈ ಅಂತ ಮುಗಿಸಿದ್ನೋ, ನಮ್ಮ ರಾಷ್ಟ್ರಕವಿಯವರು ಮುಂಚೆನೇ ಕ್ಲಿಯರ್ ಮಾಡಿಬಿಟ್ಟಿದ್ದಾರೆ ನಾಡಗೀತೆಯಲ್ಲಿ, ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಅಂತ. ಭಾರತ ಬಿಟ್ಟರೆ ಕರ್ನಾಟಕ ಇಲ್ಲ, ಕರ್ನಾಟಕ ಬಿಟ್ಟರೆ ಭಾರತ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಅವ್ರು ಹೇಳ್ತಾರೆ. ಮುಂದಿನ ತಂಡ ನಾನು ಇನ್ನೊಂದು ಗೀತೆಯನ್ನು ಪ್ರಸ್ತುತಪಡಿಸ್ಬೇಕು. ನಂತರ ಮಂಗಳೂರು ತಂಡ ಸಿದ್ಧವಾಗಿರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಮಂಗಳೂರು ತಂಡ ಬರಿ ಭಾಷೆಯಲ್ಲವಿದು ಅಪರಂಜಿ ಬಂಗಾರ, ನೋವು ನಲಿವಿಗೆ ಜೊತೆಯಾದ ಭಾವ ಮಹಾಪೂರ. ಬರಿ ಭಾಷೆಯಲ್ಲವಿದು ಅಪರಂಜಿ ಬಂಗಾರ, ನೋವು ನಲಿವಿಗೆ ಜೊತೆಯಾದ ಭಾವ ಮಹಾಪೂರ. ಕನ್ನಡ 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 ಕನ್ನಡ. ಬಾಳೆಂಬ ಪಥದಿ ನೂರು ವೇಷ, ಹಲವು ಕೆಲಸ, ಕನ್ನಡತನವಲ್ಲವೇ ನಮ್ಮ ನಿಜದ ಪರಿಚಯ. ಬಾಳೆಂಬ ಪಥದಿ ನೂರು ವೇಷ, ಹಲವು ಕೆಲಸ, ಕನ್ನಡತನವಲ್ಲವೇ ನಮ್ಮ ನಿಜದ ಪರಿಚಯ. ಅಪ್ಪ ಅಮ್ಮ ಇಟ್ಟ ಹೆಸರಿನಾಚೆಗೂ ಉಂಟು ಕನ್ನಡಿಗ ಕನ್ನಡತಿ ಈ ನೆಲದ ನಂಟು. ಅಪ್ಪ ಅಮ್ಮ ಇಟ್ಟ ಹೆಸರಿನಾಚೆಗೂ ಉಂಟು ಕನ್ನಡಿಗ ಕನ್ನಡತಿ ಈ ನೆಲದ ನಂಟು. ಯಾವ ಯೋಗ ಯಾವ ಭಾಗ್ಯ ನನ್ನನಿಲ್ಲಿ ತಂದು ಮಾಡಿತೆನ್ನ ರಸಧಾರೆಯ ಬಿಂದು. ಬರಿ ಭಾಷೆಯಲ್ಲವಿದು ಅಪರಂಜಿ ಬಂಗಾರ, ನೋವು ನಲಿವಿಗೆ ಜೊತೆಯಾದ ಭಾವ ಮಹಾಪೂರ. ಕನ್ನಡ 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 ಕನ್ನಡ. ಜಗವೆಲ್ಲ ತುಂಬಿಹುದು ನೂರು ಭಾಷೆ ನೂರು ಭಾವ, ತಾಯಿ ನುಡಿಯಲ್ಲವೇ ನಮ್ಮ ಎದೆಯ ಭಾಷೆ. ಜಗವೆಲ್ಲ ತುಂಬಿಹುದು ನೂರು ಭಾಷೆ ನೂರು ಭಾವ, ತಾಯಿ ನುಡಿಯಲ್ಲವೇ ನಮ್ಮ ಎದೆಯ ಭಾಷೆ. ಧಮನಿಯ ಹರಿವಿನ ರಕ್ತದ ಬಿಸಿ ಕನ್ನಡ, ಹೃದಯದ ಪ್ರತಿಫಲಿತವು ಕನ್ನಡ. ಧಮನಿಯ ಹರಿವಿನ ರಕ್ತದ ಬಿಸಿ ಕನ್ನಡ, ಹೃದಯದ ಪ್ರತಿಫಲಿತವು ಕನ್ನಡ. ಯಾವ ಯೋಗ ಯಾವ ಭಾಗ್ಯ ನನ್ನನಿಲ್ಲಿ ತಂದು ಮಾಡಿತೆನ್ನ ರಸಧಾರೆಯ ಬಿಂದು. ಬರಿ ಭಾಷೆಯಲ್ಲವಿದು ಅಪರಂಜಿ ಬಂಗಾರ, ನೋವು ನಲಿವಿಗೆ ಜೊ
ಜೊತೆಯಾದ ಭಾವ ಮಹಾಪೂರ ಬರಿ ಭಾಷೆಯಲ್ಲವಿದು ಅಪರಂಜಿ ಬಂಗಾರ ನೋವು ನಲಿವಿಗೆ ಜೊತೆಯಾದ ಭಾವ ಮಹಾಪೂರ ಕನ್ನಡ ಸಿರಿಗನ್ನಡ ಕನ್ನಡ ಸವಿಗನ್ನಡ ಕನ್ನಡ ಸಿರಿಗನ್ನಡ ಕನ್ನಡ ಕನ್ನಡ. ಧನ್ಯವಾದಗಳು. ಇತ್ತೀಚೆಗೆ ಇಡೀ ಪ್ರಪಂಚದಾದ್ಯಂತ ಸುದ್ದಿ ಮಾಡ್ತಾ ಇದೆ, ಗೊತ್ತಲ್ಲ ನಿಮಗೆ? ಸೂ ಫ್ರಮ್ ಸೋ, ಭಾಷೆಯ ಸೊಗಡು ಅಂದರೆ ಅಲ್ಲಿ ಕೇಳಬೇಕು. ಆ ಭಾಗದ ಮಂಗಳೂರು ವಿಭಾಗದ ನಮ್ಮ ಈ ಶಿವಮೊಗ್ಗ, ಉತ್ತರ ಕನ್ನಡ, ಮಂಗಳೂರು, ಉಡುಪಿ ಭಾಗದ ಒಂದು ತಂಡ ಈಗ ಬರ್ತಾ ಇದೆ. ನೀವಲ್ವಾ? ಬರಲ್ವಾ? ಎಸ್, ಉತ್ತರ ಕನ್ನಡದ ತಂಡ ಬರ್ತಾ ಇದೆ. ದಯವಿಟ್ಟು ಅದೇ ನಿಮ್ಮ ಸಂಭಾಷಣೆ, ನಿಮ್ಮ ಡಿಸ್ಕಷನ್ಗೆ ಕರಿತಾ ಇದ್ದೀನಿ, ಹಾಡಿಗಲ್ಲ. ಬನ್ನಿ. ಆರಾಮಿದ್ಯಾನ? ಸುಮಾರು ದಿನ ಆಯ್ತಲ್ಲ ಮರೆ ನೋಡಿದೆ. ಎಂಥದ್ದು ರಾಜ್ಯ ವಿಶೇಷ ಮತ್ತೆ ಸಿಕ್ಕಾಬಿಡಿದಿನ ಆಯಿತು ಕಾಣದೆಯ. ನೋಡ ನಮ್ಮ ವೈದ್ಯನ್ ನೋಡ ಹೆಂಗೆ ಅವನು ಹೇಳಿ ಯೋಗ ಯೋಗ ವೈದ್ಯ ನಿಮ್ಮ ಯೋಗ ಅಲ್ಲ ಮರೆಯ. ಎಂತ ಯೋಗನ? ಎಂತ ಯೋಗ ಹೇಳು? ನಿನ್ನಗೆ 100 ರೂಪಾಯಿಗೆ 40 ಬಂಗಡಿ ಆಗಿತ್ತಂತೆ. ಗನ್ನ ಉಂಡ್ರೇನಲ್ಲ? ಹಂಗೆಂತ ಇಲ್ವಾ? ಎಂಥದ್ದು ಗನ ಉಂಡುದು ಎಂಥದ್ದು ಅದು? ಅದು ಒಂದು ವಿಷಯ ಹೇಳ್ತೇನೆ ನಿಂಗೆ ಕೇಳ್ಕ. ಬೋಟಿ ಬಂಗಡೆ ಓಟಿದ ಬೋಟಿ ಬಂಗಡೆ ಆಗಿತ್ತದು. ಲಾಜಿ ಇತ್ತ ಹಿಂಗಾಗ್ತದೆ ಹಿಂಗೆ ಗಡ ಗಡ ಗಡ. ಅಂದ್ರೆ ಜಾತ್ರೆ ಆಗಿರ್ಬೋದಲ್ಲ ಮೀನ್ಪೇಟಿಲಿ. ಜನರು ಬಂದಿದ್ರ, ಬಂದ್ರು, ತಗೊಂಡ್ರು, ಹೋದ್ರು. ಫ್ರೈ ಹೆಂಗಾಗಿತ್ತು ಕೇಳ್ಕ, ಅದು ಕೇಳು. ಚೊಲ್ಲಾಗಿತ್ತಲ್ಲ? ಹೆಂಗಾಗಿದ್ ಗೊತ್ತಾ? ಆದ್ರೆ ಎಂಥದ್ದು ಹೇಳ, ಬಂಗಡೆ ಗ್ಯಾಸು ಗ್ಯಾಸೇ. ಗ್ಯಾಸ್ ಆದ್ರೆ ಚೊಲ್ಲ ಅಲ್ಲ ಮಾರಿ ನಿಮಗೆ? ಯಾಕ? ಗ್ಯಾಸ್ ಆದ್ರೆ ನೀರು ಕಾಯಿಸ್ಕೊಂಡ್ ಮೀಬೋದಲ್ಲ ಮಾರಿಯ? ಆ ಗ್ಯಾಸ್ ಅಲ್ವಾ ಅದು? ಶಿ, ಇದ್ಯಾವ ಗ್ಯಾಸ್ ಹಂಗಾರೆ? ಅದ್ ನೀ ಹೇಳ್ತಾ ಇರೋದು ಗ್ಯಾಸ್ ಅಲ್ಲದು. ಓ ಹಂಗಾರೆ ಅದು ಆ ಗ್ಯಾಸು. ನಿಮ್ದು ಗ್ಯಾಸ್ ಬೇರೆ, ಅದು ನಮ್ ಗ್ಯಾಸ್. ಇರ್ಲಿ ಇರ್ಲಿ. ಮತ್ತೆ ಆರಾಮಿದ್ಯಲ್ಲ? ಆರಾಮಿದೆ. ಕಡೆಗೆ ಹೆಂಗ್ ನಡೀತದೆ ಜೀವನ ಅಲ್ಲವಾ? ನಡೀತಾ ಇದೆ. ನೋಡ್ಬೇಕೀಗ ಎಂತ ಆಗ್ತದೆ ಅಂತೇಳಿ ಮುಂದ್ಗಡೆ. ಎಂತಕ್ಕ ಮರಿಯ? ಇದೀಗ ಮೀನಿ ಸೀಸನ್ ಸ್ಟಾರ್ಟ್ ಆಗೋದಲ್ಲ, ಒಂದೊಂದೇ ತಿಂತಾ ಹೋಗುದು. ಚಲೋ ಸೀಸನ್ ಆದ್ರೂ ಸೀಸನ್ ನಮ್ಗೆ ಎಲ್ಲ ಕಡೆಗೂ ಮೀನು ಸಿಗ್ತದೆ ಮರಿ, ಆರಾಮಾಗಿ ತಿನ್ಕೊಂಡಿರ್ ಹೋಗೋದು. ಈಗ ನಾವು ನೆಕ್ಸ್ಟ್ ಏನು ಅಂತಂದ್ರೆ ಬಾವ ಬಂದನೋ ಹಿಡಿತಾರಡ, ಬಾವ ಬಂದನೋ ಹಿಡಿತಾರಡ. ಬಾವ ಎಂತ ಆಯ್ತಾ ನಿಂಗೆ ಅಂತ ತಲೆ ಬಿಸಿ, ಊರ್ಗಿಲ್ದಿ ತಲೆ ಬಿಸಿ? ಒಂದು ಕವಳ ಹಾಕ ಬಾವ, ಒಂದು ಕವಳ ಹಾಕ. ಕವಳೆಲ್ಲ ಕಡೆಗೆ ನೋಡುವ. ಈಗ ಎಂತ ತಲೆ ಬಿಸೋದು ಆತರ ನಿಂಗೆ? ಅಲ್ಲಿ ಹಾಲಿನ ಅಂಗಡಿ ಸುರೇಶ್ ಇದ್ನಲ್ಲ ಅವತ್ತು, ಅವ ಅಲ್ಲಿ ಮೊನ್ನೆ ಗಾಡಿಲಿ ಹೋಗ್ತಿದ್ನಡ, ಅಲ್ಲಿ ಸುಟ್ಟು ಕುನ್ನಿ ಅಡ್ಡ ಬಂದ್ಕಂಡು ಹೊಂಡಕ್ ಬಿದ್ದ. ಕುನ್ನಿ ಅಡ್ಡ ಬಂದ? ಬಿದ್ಕಂಡೆ ಅಂತಾತು. ಕಡೆಗೆ ಆಸ್ಪತ್ರೆ ಸೇರ್ಕೊಂಡಿದ್ದ. ಈಗ ನಂಗೆ ಈಗ ವಿಷಯ ಗೊತ್ತಾತು. ಈಗ ಅಷ್ಟೇ ಗೊತ್ತಾಯ್ತಾನ? ಹಂಗಲ್ಲ ಬಾವ, ಅದು ಮತ್ತೆ ಕುನ್ನಿ ಅಡ್ಡ ಬಂದಿದ್ದಲ್ಲದು. ಮತ್ತೆ ದೊಡ್ಡ ಹೊಂಡಿತ್ತು ಕೆಳಕ, ಸರಿಯಾಗಿ ದೊಡ್ಡ ಹೊಂಡ ಇತ್ತು. ಮೊನ್ನೆ ಮಳೆ ಬಿದ್ದಿತ್ತಲ್ಲ, 4 ದಿನ ದೊಡ್ಡ ಹೊಂಡ ಆಗಿತ್ತು. ಅಷ್ಟು ದೊಡ್ಡ ಹೊಂಡ? ಇವ್ ಗಾಡಿ ತಗೊಂಡು ಹೋಗ್ತಾ ಇದ್ನ, ಹೊಂಡ ತಪ್ಸಿಕ್ ಹೋಯ್ತು, ಕುನ್ನಿ ಸಿಕ್ತು. ಕುನ್ನಿ ಸಿಕ್ಕದ ಅವಂಗೆ. ಅವ್ ಕುನ್ನಿ ತಪ್ಸ್ಲಿಕ್ಕೆ ಹೋದ, ಹೊಂಡ ತಪ್ಸ್ಲಿಕ್ಕೆ ಹೋದ, ಎಲ್ಲ ತಮ್ಕಂಬಿದ್ದ. ಅದೆಂತ ಕುನ್ನಿಯ ಮರೆ? ಕುನ್ನಿಗೆ ಎಂತದೂ ಆಗ್ಲಿಲ್ವಾ? ಆರಾಮದೆ. ಕುನ್ನಿ ಆರಾಮ ನೋಡ್ತೇನೆ ನೀನು ಕುನ್ನಿ ಎಟ್ಟ ಆರಾಮದೆ ಅಂತೇಳಿ. ಕುನ್ನಿ ಆರಾಮದೆ. ಹೆಲ್ಮೆಟ್ ಹಾಕೊಂಡಿದ್ದಾನೆ ಮತ್ತೆ? ಅದೆಂತ ಹಾಕೊಂಡಿದ್ದ? ಅವ ಹಾಕೊಂಡಿದ್ದ ಅಂದ್ರೆ ಆರಾಮದೆ. ಆದ್ರೆ ಅವನ್ ತಲೆಯಿಂದ ಹಿಂಗ್ ಹೋಗದೆ ರಕ್ತ, ಹಿಂಗೆ ರಕ್ತ ರಕ್ತ ಸಿಕ್ಕಾಪಟ್ಟೆ ರಕ್ತ. ರಾಮ ಪೂರ್ತಿ ತಲೆ ಹೊಡೆದು ಹಿಂಗೆ ಬಿದ್ಕೊಂಡಿದ್ದ. ಯಾವ ಒಬ್ಬ ಬರ್ಲಿಲ್ವೋ, ಯಾವ ಒಬ್ಬನು ಬರ್ಲಿಲ್ಲ. ನಮ್ಮ ಜನ ಮತ್ತೆ ಎಲ್ಲಿ ಬರ್ತಾರ? ಫೋಟೋ ಹೊಡ್ಕೊಂಡು ನಿಂತ್ರಲ್ಲ, ಹಂಗ್ ಪಕ್ಕ ಗೊತ್ತಿತ್ತು. ಫೋಟೋ ಹೊಡ್ಕೊಂಡು ವಿಡಿಯೋ ಮಾಡ್ಕೊಳ್ತಾ ಇದ್ರು. ವಿಡಿಯೋ ಮೇಲೆ ಮತ್ತೆಂತ ಅದೇ ಮಾಡ್ಕೊಂಡು ಒಬ್ಬಿ ಅಂತ ಹೇಳ್ತೇವೆ ಗೊತ್ತು, ಕಳಿಸು 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 ಅಂತ. ಅವ್ನ್ ಕಳಿಸು ಅಂತ ಹೇಳ್ತಿಲ್ಲ, ವಾಟ್ಸಪ್ಪಿಗೆ ಕಳ್ಸ ವಿಡಿಯೋ ಅಂತ ಹೇಳ್ತಾ. ಅದು ಮಾಡ್ತಿರೋದವ, ಇಟ್ಟೆ ನಡೀತಾ ಇದ್ದಿದ್ದು. ಆಮೇಲೆ ನಮ್ ಇವ್ ಕಿರಣ್ ಇದ್ದ ಗೊತ್ತು ನಿಂಗೆ, ಗಾಡಿ ಹೊಡಿತ್ ನೋಡು. ಯಾವ ಗಾಡಿ ಹೇಳು? ಆಟೋ. ಅವು ಬಂದ. ಅವು ಬಂದಂತ್ರ ರಕ್ತ ಗಿಕ್ತ ನೋಡ್ದೆ ರಿಕ್ಷಾದಳ ಹಾಕಂತ ತಗೊಂಡೋದ. ಆಂಬುಲೆನ್ಸ್ ಬರಲಾಗಿತ್ತನ? ಆಂಬುಲೆನ್ಸು ಅದು ಟಿಯೂ ಅಂತ ಬರ್ತಲ್ಲ, ಅದು ಕತೆ ಬೇರೆ. ಅದೇ ಎಂತಕ್ಕ ಆಂಬುಲೆನ್ಸ್ ಎಂತ ಮಾಡೋದು ಗೊತ್ತು? ಫೋನ್ ಮಾಡೋಣ ಯಾರೋ ನಂಗೆ ಗೊತ್ತಿಲ್ಲ, ನಾ ಪಕ್ಕದಲ್ಲಿ ಇದ್ದೆ ಅಲ್ಲಿಗೆ.
ಅವ ಎಂತ ಹೇಳ್ದ ಗೊತ್ತಾ ಆಂಬುಲೆನ್ಸ್ನವ, ಎಲ್ಲಿ ಬಿದ್ದದೆ, ಯಾರು ಬಿದ್ದಾರೆ, ಯಾವಾಗ ಬಿದ್ದಾರೆ, ಯಾವ ತಾಲೂಕು, ಇವು ಹೇಳ್ದ ಇಲ್ಲಿಂದ ನೀ ಬತ್ಯಾನ ತಗೊಂಡು ಹೋಗ್ಲ ಅಂತೇಳಿ. ಅವ್ ಹಂಗ ಆಗೋದಿಲ್ಲ ಅಂತ ಹೇಳ್ದ. ನೀ ಈಗ ಫೋನ್ ಮಾಡ್ದಿಲ್ಲ ನಂಗೆ, ಫೋನ್ ಮಾಡ್ದಂತ ಪೂರ್ತಿ ಹೇಳ್ಕೊಂಡೇ ಹೋಗ್ಬೇಕು ನೀನು ಅಂತ ಹೇಳ್ದ. ನೀವು ಹೇಳದ ಆಮೇಲೆ ಅವಂಗೆ ನೀ ಬರುದು ಬೇಡ ಮರ್ಯ, ನಾವು ಕರ್ಕೊಂಡು ಹೋಗ್ತಾರ ಅವಂಗೆ ಅಂತ ಹೇಳ್ಕೊಂಡೆ. ಆಮೇಲೆ ಕರ್ಕೊಂಡು ಹೋಗಾರ ಅವಂಗೆ. ಯಾರು ಹೇಳು? ಕಿರಣ ಕರ್ಕೋದ್ ಅವ್ನ ಬೈಕ್ ಹೇಳತ್ತ ತಗೊಂಡು ಹೋಗನೆ ಮುಂದೆ ಅಂತ ನಂಗೆ ಗೊತ್ತಿಲ್ಲ. ಹಂಗಾರ ಒಂದ್ ಎತ್ತರ ಅಲ್ಲ ಬಾವ, ಅದು ಆಮೇಲೆ ಏನಾಯ್ತು ಅಂತಂದ್ರೆ ಇಲ್ಲ ಅದು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೋದ್ರಲ್ಲಿ ಸುದ್ದಿ ಆಯ್ತಪ್ಪ. ಅಲ್ಲಿ ಡಾಕ್ಟರ್ ಸ್ವಲ್ಪ ಹೊತ್ತು ನೋಡಿದ್ರಂತೆ, ಇನ್ನೊಂದು ಸ್ವಲ್ಪ ಹೊತ್ತು ಏನೋ ನಾವು ಅದ್ ಮಾಡೋಣ ಇದ್ ಮಾಡೋಣ ಅಂತ ತಕೊಂಡೆಲ್ಲ ಹೇಳಿದ್ರಂತೆ, ಏನೋ ಬರ್ಕೊಟ್ರಂತೆ. ಕಡಿ ಬಾವ ಆಗುದಿಲ್ಲ ಅಂದ್ಬಿಟ್ರಂತಲ್ಲ. ಇಲ್ಲ ಆಗುದೇ ಇಲ್ಲ, ನೀವು ಮಂಗ್ಳೂರ್ ಹತ್ತು ಉಡುಪಿಗೆ ತಗೋಬೇಕು. ಅಷ್ಟು ದೂರ? ಅಲ್ಲ ದೊಡ್ಡ ಹಾಸ್ಪಿಟ್ಲ್ ಇರುದಲ್ಲ, ನಮ್ಮ ಹತ್ರ ಅಂತ ಇಲ್ಲಲ್ಲ. ಅಷ್ಟು ದೂರ? ಅಲ್ಲಿಗೆ ಹೋದ್ರೆ ನಿಮಗೆಲ್ಲ ಆಯ್ತದ ಅಂತಂದ್ರು. ಸಮಸ್ಯೆ ಅಂತದ್ದು ಇಲ್ಲಿ. ಅವನ ಜೊತೆಗೆ ಹೋಗೋಕೆ ಯಾರು ಇಲ್ಲ, ಆಂಬುಲೆನ್ಸ್ ಮೇಲೆ ಹೋಗೋಕೆ. ಅವ್ರ ಮನೆ ಬಡವರ ಪಾಪ, ಅವ್ರ ಮನೆಯವ್ರು ಎಲ್ಲರೂ ಒಂದೊಂದು ಕಡೆಗೆ ಅವ್ರೆ. ಫೋನ್ ಮಾಡಿದ್ರೆ ಒಬ್ರು ಇಲ್ಲ, ಸಿಗ್ತಿಲ್ಲ. ಆ ಕಡೆಗೆ ನಾವೆಂತ ಮಾಡಿದ್ರು ಅಂತಂದ್ರೆ, ನನ್ನ ಫ್ರೆಂಡ್ ಒಬ್ರು ಇದ್ರು ಕುಂದಾಪುರದಲ್ಲಿ, ಸಂದೀಪ್ ಅಣ್ಣ ಅಂತ ಹೇಳ್ಬಿಟ್ಟು. ಅವ್ರಿಗೆ ಫೋನ್ ಹಾಕಿದ್ದು. ಅವ್ರಿಗೆ ಫೋನ್ ಹಾಕಿದ್ಮೇಲೆ, ಅಣ್ಣ ಹಿಂಗೆ ನಮ್ಮ ಒಂದು ಆಂಬುಲೆನ್ಸ್ ಬರ್ತಿದೆ, ನಮ್ದೊಬ್ಬ ಪೇಷಂಟ್ ಕಳಿಸ್ತಾವ್ರೆ ನಾವು, ನೀವು ಅವ್ರ ಜೊತೆಗೆ ಒಂಚೂರು ಹೋಗ್ಬೋದಾ ಹಾಸ್ಪಿಟ್ಲಿಗೆ? ಒಂಚೂರು ದೊಡ್ಡ ಹಾಸ್ಪಿಟ್ಲ್ ಅಲ್ಲ, ನಿಮ್ಗೆ ಗೊತ್ತಿರ್ತದೆಯಲ್ಲ, ಒಂಚೂರು ಎಲ್ಲ ಹಾಸ್ಪಿಟ್ಲ್ ಒಂಚೂರು ತೋರಿಸ್ಕೊ ಬನ್ನಿ, ಒಂಚೂರು ಸ್ವಲ್ಪ ಅಂದ್ರೆ ಟ್ರೀಟ್ಮೆಂಟ್ಗೆ ಏನೇನು ಬೇಕೋ ಅದೆಲ್ಲ ಮಾಡಿ ಅಂತ ಹೇಳಿದ್ರ. ಅದು ಹೇಳಿದ್ಮೇಲೆ ಆಮೇಲೆ ಅಂತೂ ಸಂದೀಪ್ ಅಣ್ಣ ಹೋಗರಿಲ್ಲ, ಗೊತ್ತಿಲ್ಲ. ನಾವು ಅಂದ್ರೆ ಅವ್ರಿಗೊಂದು ಫೋನ್ ಮಾಡಿದ್ರೆ ಗೊತ್ತಾಗೋದು, ಅಷ್ಟೇ ಬಿಟ್ರೆ ಈಗ ಫೋನ್ ಮಾಡಿ ನೋಡುವ ಅಂತ ಒಂದು ಫೋನ್ ಮಾಡ್ತಾ ತಡಿ. ಫೋನ್ ಮಾಡಿ, ಯಾವ್ದಕ್ಕೂ ಫೋನ್ ಮಾಡಿ ನೀನು. ನೆಟ್ವರ್ಕ್ ಇದ್ದ ಮತ್ತೆ ನೆಟ್ವರ್ಕ್ ಕಡೆ ಇಲ್ವ? ಅದು ಸ್ವಲ್ಪ ಮ್ಯಾಲೆ ಎತ್ತು, ಒಂಚೂರು ಅದೇ ತಡಿಯಾ ಮರಿಯಾ. ಗಡ್ಡಿ ಬಂತಾನ? ಮೇಲ್ ಮಾಡು, ಮೇಲ್ ಮಾಡಿ ನೀನು, ಮೇಲ್ ಮಾಡಿ ನೀನು. ಮತ್ತೆ ಅದೇ ಬಂತು 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 ಮತ್ತೆ ಅದೇ ಹಾ ಒಂದು ಹೊಡಿ ಹಂಗಾರೆ ಬಂತು. ಆಗ್ತೇನೆ ನೋಡ, ನಂಬರ್ ಹೊಡಿಯಾ? ತಡಿಯಾ, ತಾಗ್ಬೇಕಲ್ಲ ಅದು, ಹಾಳು ಬಿದ್ದು ಹೋಲು. ಅದು ಏರ್ಪ್ಲೇನ್ ನೋಡಿ ತೆಗಿಯ ಮೊದ್ಲೆ. ತಡಿಯಾ. ಹಲೋ 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 ದೋಸ್ತ, ಕೇಳಿಸ್ತದೇನಾ? ಆರಾಮಿದ್ಯೇನಾ? ಸಂದೀಪ, ನಾನು ನಿನ್ಗೆ ಹಲೋ ನಾನು ನಿನ್ಗೆ ಒಂದು ಆಂಬುಲೆನ್ಸ್ ಬರ್ತದೆ, ನಮ್ದೊಬ್ರು ಪೇಷಂಟ್ ಬರ್ತವ್ರು, ಹೋಗು ಅಂತ ಹೇಳಿದ್ನಲ್ಲ, ಹೋಗಿದ್ದೇ ಇಲ್ಲ? ಮಂಗಳೂರು ಆಸ್ಪತ್ರೆಗೆ ಅವ್ರನ್ನ ಸೇರಿಸಿ ಬಂದಿದೆ. ಈಗ ಸ್ವಲ್ಪ ತೊಂದರೆ ಇಲ್ಲ ಅಂತೇಳಿ ಹೇಳಿರ. ಅದು ಮಂಡಿಗೆ ಸುಮಾರು ಪೆಟ್ಟಾಯ್ತು. ಮಂಡಿಗೆ ಪೆಟ್ಟು ಬಿದ್ದಿದೆ. ಮಂಡಿಗೆ ಪೆಟ್ಟು ಬಿದ್ದರೆ ಕರೆಕ್ಟ್. ತಲೆಗೆ ಪೆಟ್ಟು ಬಿದ್ದ, ತಲೆಗೆ ಸುಮಾರು ಪೆಟ್ಟು ಬಿದ್ದಿದ್ದ. ಆ ಕುನ್ನಿಗೆ ಬೀಳುದು ಅವ್ನು ಬಿದ್ದದ ಹೆಚ್ಚಾಗಿ. ತುಂಬಾ ಪಾಪದಾರ ಅಂಬ್ರಲ್ಲ ಮರ್ರ, ತುಂಬಾ ಪಾಪದಾರ ಅಂಬ್ರಲ್ಲ. ಪಾಪದವ್ರು ಅಣ್ಣ, ಹೌದಣ್ಣ, ಪಾಪದವ್ರು ಸಿಕ್ಕಾಪಡಿ ಪಾಪದವ್ರು ಮರ್ರ. ಹೌದೌದು, ಬಡವ್ರಿ. ಅದು ಕಡಿಗೆ ಅಂತ ಆಯ್ತಣ್ಣ, ನಾಯಿ ಅಡ್ಡ ಬಂದಂಬ್ರಲ್ಲ. ಹೌದಾ? ಅದೇ ಕುನ್ನಿನೇ, ಬೆಂಕಿ ಹಿಡಿದು ಕುನ್ನಿ, ಅದು ಅಡ್ಡ ಬಂದದ್ದು ಸಾಯಿಲದು. ಅದಕ್ಕೆ ಅಂತ ಆಗಲ್ಲ, ಅದಕ್ಕೆ ಅವಂಗಾಗದೆ ಪೆಟ್ಟು, ಮಳ್ಕುನ್ನಿ. ಹೌದು. ಮತ್ತೆ ಇದು ತುಂಬಾ ಕಷ್ಟ ಆಯ್ತು ಮರ್ರ ಅವರಿಗೆ, ದೇವ್ರಿಂತ ಕಷ್ಟ ಕೊಡೋಕಾಗಿತ್ತು ಮರ್ರ. ಸಣ್ಣ ಸಣ್ಣ ಮಕ್ಕಳು ತೊಂದ್ರೆ ಇಲ್ಲ, ಡಾಕ್ಟರ್ ತೊಂದ್ರೆ ಇಲ್ಲ ಅಂತಲೇ ಹೇಳಿರ. ಮತ್ತದ ಪ್ರಧಾನಮಂತ್ರಿ ಆಯುಷ್ಮಾನ್ ಯೋಜನೆ ಸಹಾಯ ಅಂತ ಹೇಳಿರ್ ಮಾರ. ಅಣ್ಣ, ಅದಕ್ಕೇನ ಹೇಳಿದ್ದು, ಅವ್ರ ಕಡೆ ಹೋಗ್ಬೇಕಾದ್ರೆ ಆಧಾರ್ ಕಾರ್ಡ್ ತಗೊಂಡು ಹೋಗಿ ಅಂತ ಕಂಡಿದ್ದು. ಇದಕ್ಕೆ 5 ಲಕ್ಷ ಸಿಗ್ತದೆ ಅಂತ ಅದ್ರಿಗೆ ಆಯುಷ್ಮಾನ್ ಯೋಜನೆ. ಅದಕ್ಕೆ ಹೇಳಿದ್ದು ನಾನು ಅವ್ರಿಗೆ, ಅದು ಯೂಸ್ ಆಗ್ತದೆ ಅಂತ ಹೇಳ್ಬಿಟ್ಟು. ಮತ್ತು 4 ಬಾಟಲ್ ರಕ್ತ ಬೇಕಂದೇಳಿ ಹೇಳಿರ. ಮಂಗಳೂರು ಮನುಷ್ಯನಿಗೆ ಹೇಳಿತ್ತು, ಹೆಲ್ಪ್ ಮಾಡ್ತಂದೇಳಿ ಹೇಳಿರ. ಮನುಷ್ಯಣ್ಣ ಮನೀಶ್ನ ನಿಂಗೆ ಗೊತ್ತಿಲ್ಲನಾ? ಸುಕ್ರಜಿ ಮಗಂದಿ ಒಂದಿದ್ದಿಲ್ಲ ಆ ಮನೀಶ್ನ ಅಂತ ಹೇಳಿ ಅವನ್ ಫೋನ್ ಹಾಕೋಣ. ಮಂಗಳೂರಲ್ಲಿದ್ದ, ನನ್ಗೆ ಇದ್ರೊಳಗಿದ್ನ. ಅವನ್ ಫೋನ್ ಹಾಕಿ ನೋಡು, ಎಂತ ಆಯ್ತದ ನೋಡುವ. ದೇವ್ರಲಾಕಿಂದ ಅವ್ರು ಒಳ್ಳೆ ರೀತಿ ಒಂದು ಹುಷಾರಾಗಿ ಬಂದ್ರೆ ಸಾಕು, ಅದೇ ದೇವರಲ್ಲಿ ಬೇಡ. ಅಣ್ಣ ಥ್ಯಾಂಕ್ಸ್ ಅಣ್ಣ, ಧನ್ಯವಾದಗಳು ನಿಂಗೆ. ಆಯ್ತಾ? ಹೆಲ್ಪ್ ಮಾಡಿದ್ದಕ್ಕೆ ಆಯ್ತಣ್ಣ. ವೈದ್ಯ ಬಾವ ನಾವೊಂದು ಹಾಸ್ಪಿಟಲ್ ಮಾಡಿಸ್ಬೇಕು ಹೆಂಗಾರು ಮಾಡಿ, ನಮ್ಮ ಉತ್ತರ ಕನ್ನಡದಲ್ಲಿ ಒಂದು. ಎಂತಕ್ಕಂತಂದ್ರೆ ಇದು ಹಿಂಗಾಯ್ತದೆ ನೋಡು, ಪಾಪ ಬದುಕ್ತಿದ್ನೇನ, ಇಲ್ಲೊಂದು ಹಾಸ್ಪಿಟ್ಲ್ ಇದ್ರೆ ಬದುಕ್ತಿದ್ನೇನ ಮರ ಸಾಯಿವೆ. ನಮ್ಗೊಂದು ಹಾಸ್ಪಿಟ್ಲ್ ಮಾಡ್ಕೊಳ್ಳೋಕ್ಕಲ್ಲ ಮರ, ಒಂದು ದೊಡ್ಡ ಹಾಸ್ಪಿಟ್ಲು ಎಂತಾದ್ರು ಆಯ್ತಂದ್ರೆ ಅಲ್ಲಿ ಕಳಿಸ್ಬೇಕು ಮನುಷ್ಯನಿಗೆ. ಅಲ್ಲ ಅಷ್ಟು ದೊಡ್ಡ ಪ್ರತಿಭಟನೆ ಮಾಡಿದ್ವಲ್ಲ ಅವತ್ತು, ಅದೆಲ್ಲ ನಾಟಕವ, ನಾಟಕ. ಸೋಷಿಯಲ್ ಮೀಡಿಯಾದಲ್ಲಿ ಹೋರಾಟ. ಹಲೋ 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 ಮನೀಷನೇನಾ? ಹಲೋ ಮನೀಷ. ಹಲೋ ಹಲೋ, ಹೇಳ ವೈದ್ಯ. ಅಣ್ಣ, ನಿನ್ನೆ ನಮ್ಮ ಕಡೆಯಿಂದ ಒಬ್ಬ ಜನ ಹೋಗಿದ್ರಂತಲ್ಲ ನೀ ಇದ್ದಲ್ಲಿ. ಎಂತದ? ನಿನ್ನೆಯಿಂದ ಇಲ್ಲಿಂದ ಒಂದು ಜನ ಕಳಿಸಿದ್ರಲ್ಲ ನಿಂಗೆ, ಎಂತಾಯ್ತಾ? ಸಂದೀಪ್ ನಾವು ಆಸ್ಪತ್ರೆ ತಲೆಗೆ ಬೆಟ್ಟದ್ದು. ಕರೆಕ್ಟ್. ಎಂತ ಮಾಡ್ಕೊಂಡಿಯಾ? ಅದೆಲ್ಲ ವ್ಯವಸ್ಥೆ ಮಾಡಿದೆ ಮಾರಾಯ. ಎಂತ ಮಾಡಿದ್ದೇಳು?
ಎಲ್ಲ ವ್ಯವಸ್ಥೆ ಮಾಡಿದ್ದೇವೆ. 4 ಬಾಟ್ಲಿ ಅಂತ ರಕ್ತ ಆಗಬೇಕಿತ್ತಂತೆ, ಅದರ ವ್ಯವಸ್ಥೆ ಮಾಡಿದ್ದೇವೆ ಮರೆಯ. ಎಲ್ಲ ವ್ಯವಸ್ಥೆ ಮಾಡಿದ್ದೇವೆ. ಹಾಂ ಹಾಗೆ ಅಲ್ಲ 4 ಬಾಟ್ಲಿ ಏನು ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ ಮರೆ ಡಾಕ್ಟ್ರು. ಬದುಕ್ನಲ್ಲ ಹಂಗಾರೆ. ಬದುಕ್ತಾ ಎಂತದ ವೈದ್ಯ? ಬದುಕ್ತಾ ಬದುಕಿದ ಮರೆಯ, ಏನು ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ. ಅಟ್ಟ ಆದ್ರೆ ಆಯ್ತು. ಮುಂದೆ ಬದುಕೊಳ್ಳಿದ್ರು ಸಾಕು. ಆದರೂ ಒಂದು ಎಂತ ಮಾರಾಯ, ನಿಮ್ಮ ಒಂದು ಜಿಲ್ಲೆಯಲ್ಲಿ ಒಂದು ಸರಿಯಾದ ಒಂದು ಆಸ್ಪತ್ರೆ ವ್ಯವಸ್ಥೆ ಇಲ್ಲಲ್ಲ ಮಾರಾಯ. ಯಾಗ ನೋಡಿದ್ರೆ ನಮಗೆ ಫೋನ್ ಮಾಡೋದೇ ಆಯ್ತಲ್ಲ ಮಾರಾಯ. ಎಂತ ಮಾಡುದು ಬುಡಕ್ಕೆ ಬಂದ ಮತ್ತೆ ಅಲ್ಲೇ ನಮ್ಮ ಹೇಳೋಣ ನೀ ಹಾಗೆ ಎಲ್ಲ ಸೇರಿ ಒಂದು ಹೋರಾಟ ಮಾಡಿ ಮಾರ್ರೆ. ಏನೋ ಒಂದು ಮಾಡ್ತಾರೆ ನಿಲ್ಲ ಮರ್ಯ. ಆಯ್ತಾ ಒಂದು ಮಾಡುವ. ಹಾಗೆ ಅಂತ ಹೇಳಿ ತಲೆ ಬಿಸಿ ಮಾಡಬೇಡಿ. ಹೀಗೆ ಹೇಳಿದ್ದು ಅಂತ ಎಲ್ಲದಕ್ಕೆ ಫೋನ್ ಮಾಡಿ ನಾನು ವ್ಯವಸ್ಥೆ ಮಾಡ್ತೇನೆ. ನೀ ಮುಂದೆ ಕೂಡ ನಮ್ಗೆ ಎಂತ ಮರ್ಯ ಆಯ್ತಾ? ತಲೆ ಬಿಸಿ ಅದೇನ? ಇಲ್ಲ 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 ಆಯ್ತಣ್ಣ. ಆಯ್ತಾ ಥ್ಯಾಂಕ್ಸ್ ಅಣ್ಣ ನಿಂಗೆ. ಥ್ಯಾಂಕ್ಸು. ನಿಮ್ ದೋಸ್ತ್ ಹೇಳಿದ್ರಲ್ಲಿ ಎಂತ ತಪ್ಪಿಲ್ವಾ? ನಮ್ಮ ಕಡೆ ಒಂದು ಹಾಸ್ಪಿಟಲ್ ಮಾಡ್ಕೊಳಕಲ್ಲ ನಾವು, ಮತ್ತೆ ಹೋರಾಟ ಕಾರಾಟ ಚೀರಾಟ ಅಂತ ಹೇಳ್ತರು. ಒಂದು ಆಸ್ಪತ್ರೆ ಮಾಡ್ಕೊಂಡಲ್ಲ ನಾವು. ಮಾಡಿದ್ರ ಎಲ್ಲಿ ಮಾಡಿದ್ರೆ ಮಾಡುದು ಅದು? ಅಲ್ಲ ಇಲ್ಲಿ ಪ್ರವಾಸ ಹೇಳಿ ಬತ್ರಲ್ಲ, ಅವ್ರು ಎಂತ ಮಾಡುದು? ಪ್ರವಾಸದವ್ರು ಎಲ್ಲಿ ಇಲ್ಲಿ ನೀ ಬೆಂಗಳೂರದವ್ರದ್ದು ಹೇಳ್ತಿದ್ಯಾ? ಬೆಂಗಳೂರು ಆ ಕಡೆ ಅವ್ರು ಶುಕ್ರವಾರ ಬತ್ರ, ಶನಿವಾರ ಬತ್ರ, ಅಜಿತವ್ರ ಬತ್ರ, ಸೋಮವಾರ ಬೆಳಿಗ್ಗೆ ಆಫೀಸಿಗೆ ಹೋಗ್ಬೇಕು ಅವ್ರಿಗೆ. ಅಟ್ಟೆ ಮಧ್ಯದಲ್ಲಿ ಅವ್ರು ಏನಾದ್ರು ಬಿದ್ರ ಅಂತ ಹೇಳಿದ್ರೆ ಎಲ್ಲಿ ಬಂದಿದ್ರು ಅಂತ ಹೇಳುದಿಲ್ಲ. ಓ ನಮ್ ಕಡೆ ಬಿದ್ರೆ ದೇವರನ್ನೇ ಹೇಳುದಿಲ್ಲ ಅವರು. ಹೇಳ್ದೆ ಬಂದಿರ್ತ ಹತ್ತಿರದಲ್ಲಿ ಗೋಕರ್ಣ ಮುರುಡೇಶ್ವರ ಅಟ್ಟೆ ವಿಷಯ. ನಾ ಮತ್ತೆ ಹೇಳುದಿಲ್ಲ ನಿಂಗೆ, ನಾ ಅದು ಹೇಳ ತಪ್ಪಾಗ್ತದೆ ಮತ್ತೆ. ಅಟ್ಟೆ ಆಗೋದು ಗೊತ್ತಾಯ್ತು. ಈಗ ನನ್ಗೆ ಬೇಕು ನಿನ್ಗೆ ಬೇಕು, ಅವ್ರಿಗೆ ಬೇಡ. ಇವ್ರಿಗೂ ಬೇಕಾ? ಅವ್ರು ನಮ್ ಕಡೆ ಬಂದ್ರೆ ಮಾತ್ರ ಅಲ್ಲ ಅವ್ರಿಗೆ ಬೇಕಾಗೋದು. ಇವರೆಲ್ಲ ನಮ್ ಕಡೆ ಬತ್ರ 300 ವರ್ಷ ಅಥವಾ ಅದಕ್ಕೂ 300 ವರ್ಷ ಮತ್ತೆ ಶ್ರಾವಣ ನಾವು ಮಾಡ್ತಾರಲ್ಲ ಆಗ ಬತ್ರು. ಹೋರಾಟಕ್ಕೆ ನಮ್ ಕಡೆ ರಟ್ಟೆ ಬಂದ್ರೆ ಆಗಲ್ವಾ? ಎಲ್ಲರೂ ಕೈ ಜೋಡಿಸ್ಬೇಕು. ಬತ್ರ ದೊಡ್ಡ ಮಾಡಿದ್ರ ಸುಮ್ಮನೆ ನೆಗ್ಗಾಡ್ತಾರೆ ಕುಳ್ಳೆಲ್ಲ ಅವರು ಬತ್ರ. ಹೌದೇನ? ಒಂದ್ ವಿನಂತಿ ಹೌದಾ? ಬರ್ತ್ರಂತ ಅವ್ರು ಎಲ್ಲ ಬತ್ರಂತ. ಆಯ್ತಣ್ಣ, ಹೋರಾಟ ಮಾಡುವ. ಧನ್ಯವಾದ ಅಣ್ಣ. ಹೋರಾಟ ಮಾಡುವ. ಉತ್ತರ ಕನ್ನಡ ಭಾಗಕ್ಕೆ 3 ಭಾಷೆಯನ್ನು ಸೇರಿಸಿ ಮಾತಾಡಿ ಉತ್ತರ ಕನ್ನಡಕ್ಕೆ ಆಸ್ಪತ್ರೆಯ ಅವಶ್ಯಕತೆ ಇದೆ ಅನ್ನೋದನ್ನು ಸೂಚ್ಯವಾಗಿ ತಿಳಿಸಿದಂಥ ತಂಡಕ್ಕೆ ಧನ್ಯವಾದಗಳು. ಈಗ ನಾನು ಇನ್ನೊಂದು ಗೀತೆಯನ್ನು ಪೃಥ್ವಿಗೌಡ ಅವರು ಹಾಡಬೇಕು ಅಂತ ಕೇಳ್ತಾ ಇದ್ದೀನಿ. ಇದು ಸಾಮ್ರಾಟ್ ಚಿತ್ರದ ಗೀತೆ. ಇದರೊಳಗೆ ಬಹಳ ವಿಶೇಷವಾಗಿ ಭಾಷೆಯ ವೈವಿಧ್ಯತೆಯನ್ನು, ಕನ್ನಡದ ವೈವಿಧ್ಯತೆಯನ್ನು ತಿಳಿಸಿದ್ದಾರೆ. ಇದನ್ನು ಪೃಥ್ವಿ ಅವರು ಹಾಡ್ತಾ ಇದ್ದಾರೆ. ಅದಾದ ನಂತರ ಮೈಸೂರು ವಿಭಾಗ ತಯಾರಿರಬೇಕು ಅಂತ ಕೇಳ್ಕೊತೀನಿ. ಉತ್ತರ ಕನ್ನಡ ಭಾಗಕ್ಕೆ 3 ಭಾಷೆಯನ್ನು ಸೇರಿಸಿ ಮಾತಾಡಿ ಉತ್ತರ ಕನ್ನಡಕ್ಕೆ ಆಸ್ಪತ್ರೆಯ ಅವಶ್ಯಕತೆ ಇದೆ ಅನ್ನೋದನ್ನು ಸೂಚ್ಯವಾಗಿ ತಿಳಿಸಿದಂಥ ತಂಡಕ್ಕೆ ಧನ್ಯವಾದಗಳು. ಚಾಮರಾಜನಗರದ ಕನ್ನಡದ ಸೊಗಡನ್ನು ನಿಮಗೆ ಉಣಬಡಿಸ್ತಾ ಇದ್ದಾರೆ. ಅವ್ರನ್ನ ಆಹ್ವಾನಿಸ್ತಾ ಇದ್ದೀನಿ. ಏನಡ ಇದು ರೈಲ್ವೆ ಸ್ಟೇಷನ್ ಹಿಂಗಿದ್ದದು? ಇಲ್ಲಿ ನೋಡ್ದ ನಮ್ಮ ಮಾದೇಶ್ವರಂ ಪೋಟ್ವಾ. ಆನುಮಲೆ, ಜೇನುಮಲೆ, ಗುಂಜುಮಲೆ, ಗುರುಗುಂಜುಮಲೆ 77 ಮಲೆಯಲ್ಲಿ ನಲಿದು ನಾಟ್ಯವಾಡುವಂತ ನಮ್ಮ ಅಪ್ಪಾಜಿ ಮುದ್ದು ಮಾದಪ್ಪಂಗೊಂದ್ಸರಿ ಉಗೇಂದ್ರಪ್ಪ. ಅಣ್ಣ ಏನಣ್ಣ ಇಷ್ಟೊತ್ತಿಗೆ ಒತ್ತಾರೆ ಎದ್ಬಿಟ್ಟು ಕರ್ಕೊಂಡ್ಬಿಟ್ಟಿದೆ ನನ್ನ. ಬಾ ನಿಂಗೆ ಶಿವಮೊಗ್ಗ ತೋರಿಸ್ಕೊಟ್ಟನು. ಇವತ್ತು ಶಿವಮೊಗ್ಗದಲ್ಲಿ ಸ್ವಾತಂತ್ರ್ಯ ಶ್ರಾವಣ ನಡೀತಾದ, ಅಲ್ಲಿ ಕರ್ಕೋದು ಬಡ್ಡ ಡೈಲಲ್ಲಿ. ಸರಿ ಕಣ ನಡೋಣ. ಎಲ್ಲ ನಮ್ಮ ಬಡ್ಡಿವು 3-4 ಜನ ಬತ್ತೀವಿ ಅಂದವು, ಮಂಡ್ಯದವು, ಮೈಸೂರವು, ಈ ಎಲ್ಲೆಡ ಇವು. ಕೊಡಲಿ ಫೋನ್ನ ತರಲಿ ಹಚ್ಚಣ ಫೋನ್ನ ಬೇಗನೆ. ಈ ಬಡ್ಡಿವುಗಳು ಕಟ್ಕೊಂಡು ನಾವು ಬಂದ್ರು ಯಾರೋ ದೊಡ್ಡ ಮಳವಳ್ಳಿ. ಓಹೋ ಬಾರೋ ಬಾರೋ ಮುಳ್ಳಂದಿ ಮಾವ. ಚೆನ್ನಾಗಿದ್ದೀನಿ ಕಂಡ, ನಿನ್ನ ನೋಡ್ರೆ ಗೊತ್ತಾಯ್ತೆ ಬುಡ್ಡ, ತುಂಬಾ ಚೆನ್ನಾಗಿದೆ. ಎಲ್ಲಡ ನಮ್ಮ ಮೈಸೂರವ. ಬಂದ್ರು ಕಣ ಬಂದ್ರು. ಓಹೋ ಬಾರೋ ಮುದ್ದೇಗೌಡ. ಎಲ್ಲ ಚೆನ್ನಾಗಿದ್ದೀರಲ್ಲ ಅಂತಮ್ಮ? ಚೆನ್ನಾಗಿದ್ದೀನಿ ಬಾ ಮುದ್ದೇಗೌಡ. ಚೆನ್ನಾಗಿದ್ಯಾ ಮಾವ? ಚೆನ್ನಾಗಿದ್ದೀನಿ ಮಾವ, ಚೆನ್ನಾಗಿದ್ದೀನಿ ಕಮ್ಮವ. ಎಲ್ಲ ನಮ್ಮ ಮೈಸೂರವ. ಫೋನ್ ಹಚ್ಚಲ್ಲ ಅವ್ರಿಗೊಂದು. ಯಾವಾಗಲೂ ಹೇಳ್ತಾನೆ ಬಿಡು ಮಾವ. ಓ ಪ್ರತಾಪ, ಶೋಕಿಲಾಲ ಚೆನ್ನಾಗಿದ್ದೀನಿ ಅಂತಮ್ಮ. ಈ ನಾನು ಸ್ಟಾರ್ಟಿಂಗ್ಗೆ ಅನಿಸ್ತು ಕಣ್ಲ, ಈ ರೈಲ್ವೆ ಸ್ಟೇಷನ್ ಬಂದಾಗಲೇ ಸ್ವಲ್ಪ ಸೆಂಟ್ ವಾಸನೆ ಬಂತು. ನಮ್ಮ ಗುಂಪ್ನಾಗ ಸೆಂಟ್ ಹಾಕ ಬಡ್ಡಿ ಮಗ ಅಂದ್ರೆ ಇವನು ಒಬ್ಬನೇಯ. ಅದಕ್ಕೆ ಇವನು ಬಂದವನೇ ಅನ್ಕಂಡು ನಡೀರಿ ಟೈಮ್ ಆಯ್ತಾ? ನನ್ನ ತಮ್ಮ ಮಂಡ್ಯ ಸ್ವಾಮಿ ಅಂತ
ಚೆನ್ನಾಗಿದೆ ಎತ್ಕಪ್ಪ ಸ್ವಾಮಿ ಮಟ್ಟೆ ಸ್ವಾಮಿ ಮರ್ತ್ಬಿಟ್ಟಿ ಆಚೆಗೆ ಸ್ವಲ್ಪ ಅಣ್ಣ ಇದೇ ಟ್ರೈನು ಅಂದ್ರ ಇದೇ ಕಪ್ಪ ಟ್ರೈನು ಅಲ್ಲಿ ನೋಡ ಕಾಣ್ತಿಲ್ವಾ ಕಣ. ಇದೆಯಾ ಟ್ರೈನು ಅಂದ್ರ ಅಣ್ಣ. ಇನ್ನೇನ್ ಅನ್ಕೊಂಡಿದೆ ಏನ್ ಮೇಲೋದ್ದ ಟ್ರೈನು ಇದೇ ಮೊದ್ಲು ಬೇರೆ ಕಡೆನೆ ಆಯ್ತು 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 ಗೌಡ್ರ ಹೇಳಂತಮ್ಮ. ಇಂಜಿನಿಯರಿಂಗ್ ಮುಗಿದ್ಮೇಲೆ ಏನ್ ಮಾಡ್ತಾ ಇದೀರ ಈಗ? ಅದೆಲ್ಲ ಯಾಕಲ ಈಗ ಸುಮ್ನಿರಲ್ಲ. ಅಣ್ಣ ಇವ್ರು ಇಂಜಿನಿಯರ್ ಮಾರಿರೋದು. ಪಾಪ ಈ ಗಂಡು ಕಾಲೇಜ್ಲಿ ಓದ್ಬೇಕಂತ ಕನ್ಸು ಕಟ್ಕೊಂಡಿದ್ದೆ ಇಂಜಿನಿಯರು ಅಂತ ಅಯ್ಯೋ. ಕೊನೆಗೂ ಸಾಧಿಸ್ಬಿಟ್ಟಕ್ಕ ಏನ್ ಮಾವ ಇಮ್ಮ ಬೆಂಗಳೂರು ಮೈಸೂರು ಹೈವೇಲಿ ಒಂದು ಸಾಪ್ ಇಟ್ಕೊಂಡವನೇ ಕಜ ಬುಡ್ಡು ತಮ್ಮ ಯಾಕಲ ಅವಮಾನ ಮಾಡಿದ್ರೆ ಸುಮ್ಮನೆ ಆಯ್ತು. ಅಂಗಡಿ ತಕ ಹೋದ್ರು ಕಜ ಮಾತಾಡುದಿಲ್ಲ ಕಜ ಇಮ್ಮ. ಹೌದಾ ಓಹೋ ಅಂತದ್ ಯಾವ್ದ ಶಾಪ್ ಇಟ್ಟಿರೋದು ಏ ಪಂಚರ್ ಅಂಗಡಿ ಕನ. ಕಾಲೇಜೆಲ್ಲ ಇಂಜಿನಿಯರಿಂಗ್ ಓದ್ತೀರಿ ಪಂಚರ್ ಅಂಗಡಿ ಇಟ್ಟಿದೆಯಲ್ಲ ನೀನು ಅಂತಮ್ಮ ಪಂಚರ್ ಅಂಗಡಿ ಅಂತೀಯಲ್ಲೇ. ನನಗೂ 4-5 ಎಕರೆ ಜಮೀನ್ ಅದಕ್ಕಲ್ಲ, ನಾನು ಜಮೀನ್ದಾರನೇ. ಮಂಡ್ಯ ಅಂದಮೇಲೆ ಜಮೀನ್ದಾರ ಆಗದೆ ಇರಕ್ಕದ್ಲ. ಬಾ ನಮ್ಮ KRS ನದಿ ನೀರಿಲ್ದೆ ನಿಮ್ಗೆ ಕುಡಿಯಕ ತೊಳ್ಕೊಳಕ ನದಿಗ ಗದ್ದೆಗೆಲ್ಲ ನೀರು ಎಲ್ಲಿಂದ ಬಂದದು? KRS ಅಂತ ಹೇಳ್ಜ KRSಗೆ ಅಡಿಕಲ್ ಹಾಕ್ತಾರ ಯಾರು ಗೊಚ್ಚ ಯಾರಪ್ಪ ಅಡಿಗಲ್ ಆಗ್ತಾವ ಆತ ಕಜ ನಿಮ್ ತಾತ್ನ ನಿಮ್ ತಾತ ಒಂದ್ ನಿಂಕ್ರಕ್ ಸಣ್ಣಕ್ಕಿದ್ನಲ್ಲ ಅಣ್ಣ. ಸ್ವಾಮಿ ಅಣ್ಣ. ಅವನೇ ಅಡಿಗಲ್ ಆಗ್ತಾವ ಏನಣ್ಣ ಇವ್ರ ತಾತ್ನ ಹಾಕಿದ್ದು. ತಾತ್ನ ಇವರು ಇಬ್ರವ್ರ ಒಬ್ಬ ತಿಪ್ಪೆ ಸ್ವಾಮಿ ಇನ್ನೊಬ್ಬ ಮಾದೇಶ ಅಂದ್ಕೊಂಡು ಇವ್ರ ತಾತ ಇವ್ರ ತಾತ ಅಲ್ಲ ಅವ್ರಿಬ್ರು ಸೇರ್ಕೊಂಡು ಊರೂರ್ಗಳೆಲ್ಲ KRS ಗಡಿಗೆಲ್ಲ ಹಾಕ್ತವ್ರು ನಾವು, ಅರಮನೆ ಗಡಿಗೆಲ್ಲ ಹಾಕ್ತವ್ರು ನಾವು, ಇನ್ನು ಏನೇನೋ ಪ್ಲಾನ್ ಮಾಡ್ಕೊಂಡವ್ರ. ನಾ ಹೇಳ್ಕೊಡ್ತೀನಿ ಸುಮ್ಮಿರೋ ನಿಂಗೆ. ಏ ಮಾವ, ನೀನು ಮತ್ತೆ ತಿಪ್ಪಯ್ಯನು ಮಾದೇವನು ಸೇರ್ಕೊಂಡು ಬಿಟ್ಬಿಟ್ರೆ ನಮ್ಮ ಮೈಸೂರ್ಗೆ ಅರಮನೆಗೆ ಅಡಿಗಲ್ ಹಾಕ್ತಾರು ನಾವೇನ್ ನಿಜಕ್ಕ ಬಿಡು ನಿಮ್ ತಾತ್ನುವೆ. ಅಣ್ಣ ಮದ್ದೂರೋಡೆ ಹೋಯ್ತದ ಒಂದ್ ಮದ್ದೂರೋಡೆ ಕೊಡ್ಸೋಣ ಅಣ್ಣ. ಒಟ್ಟ ಸೀತದ ಕೊಡ್ಸ್ತೀನಿ ಸುಮ್ಮಿರು ಕೂಸು ಇನ್ನೇನ ಪ್ರತಾಪ ಸಮಾಚಾರ? ನಿಂದೇನ್ಲ ಕತೆ? ನಮ್ದು ಗೊತ್ತಲ್ಲ, ಜನಸೇವೆ ರಾಜಕೀಯದಲ್ಲಿದ್ದೀವಿ. ರಾಜಕೀಯ ಟ್ರೈನ್ ಯಾರು ಓಟ್ ಆಗಲ್ಲ. ಕೂತ್ಕೋ ಇರ್ಲಿ. ಟ್ರೈನ್ ಲೋಟ್ ಹಾಕ್ಬಿಟ್ಟಿರ ನಿಂಗೆ ಬೇಕಲ್ಲ, ರಾಜಕೀಯ ಅಂದ್ಮೇಲೆ ಅವೆಲ್ಲ ಇರ್ಬೇಕು. ಇಮ್ಮ ದೊಡ್ಡ ರಾಜಕೀಯದಲ್ಲ ಅವನೇ ಕಜ. ಅವ್ನು ನೋಡ್ರೆ ವ್ಯಾಸ ಭೂಸ ಗೊತ್ತಾಗಲ್ಲ, ಒಳ್ಳೆ ದುಡ್ಡು ಗಿಡ್ಡು ಮಾಡ್ತಾವನೆ ಕಡ. ನೀವ್ ಅನ್ಕೊಂಡಂಗಿಲ್ಲ ಈಗ ರಾಜಕೀಯ ಮೊದ್ಲು ತರ. ಮನೆಯಲ್ಲೂ ಕಳ್ಳೋಟ್ ಹಾಕಕ್ ಶುರು ಮಾಡ್ಬಿಟ್ಟವ್ರೆ. ಆಕ್ಟ್ ಮಾಡಕತ್ತ ನಿಮ್ಗೆ ಗೊತ್ತಾ ಈಗ? ನಿಮ್ಮ ಅಜ್ಜಿಗೆ ಇದ್ದಾಗ ಅವ್ರ ನಿಮ್ಮ ಅಜ್ಜಿಗೆ ಚೆನ್ನಾಗಿರ್ತಾನ ಅಂತಮ್ಮ. ಇಮ್ಮ ಹೆಂಗೆ ಗೊತ್ತ ಅವ್ರ ಅಜ್ಜಿ ಗೆದ್ದಾಗ ಚೆನ್ನಾಗಿರುತ್ತೆ. ಇಮ್ಮ ಸೋತಾಗ ಮಾತ್ರ EMI ಏನೇನೋ ಕತೆ ಕಟ್ತಾರೆ. ನೀ ಸುಮ್ಮನೆ EMI ಅಲ್ಲ EVM. ಅಯ್ಯೋ ಇವ್ರನ್ನೆಲ್ಲ ಕಟ್ಕೊಂಡ ಹೆಂಗಡ ಶಿವಮೊಗ್ಗಕ್ಕೆ ಹೋಗೋದು? ಅಯ್ಯೋ ಅಣ್ಣ ಅವೆಲ್ಲ ಬಿಟ್ಬಿಡಿ. ಅದ್ ಯಾಕೆ? ಅಣ್ಣ ಆಯ್ತು ಬನ್ರಪ್ಪ, ರೈಲ್ವೆ ಶಿವಮೊಗ್ಗ ಬಂತ ಬನ್ರೆ. ಇದೆಯಾ ಶಿವಮೊಗ್ಗ? ಅಯ್ಯೋ ಇದೆಯಣ್ಣ. ಸರಿ ಎಲ್ಲ ಆಯ್ತು. ನಮ್ಮ ಮಂಗಳೂರು ಮಂಜಯ್ಯ ಎಲ್ಲಡ ಕಾಣ್ತಾನೆ ಇಲ್ವಲ್ಲ? ಬಂದಕಲ್ಲ ಬಂದ ಬಪ್ಪ ಮಂಜಯ್ಯ ಎಲ್ಲಿ ಹೊಂಚಟಕ್ಕೂ ಇದೆ ಮರ ನೀನ ಮದಿ ಮನೆ ಕೂಲಿ ಹೋಗ್ದಾನ ನೀನು ಇಷ್ಟೊತ್ತಿ ಬಂದ. ನಾವೆಲ್ಲ 1 ಗಂಟೆ ಇಲ್ಲಿ ಬಸ್ ಸ್ಟ್ಯಾಂಡ್ ಕಾಯ್ತಿತ್ತಲ್ಲ. ಇವನ್ ಏನು ಮಾಸ ಮಾರ್ತವೇ ಆಗಲ್ವಲ್ಲ ಮರ ಕಾಲೇಜಿಂದನು. ಅವ ಹಂಗೆ ಅಲ್ವಾ ಅಂತಮ್ಮ? ಆಗಿಲ್ಲ ಸ್ವಲ್ಪ ಲೇಟ್ ಆಯ್ತಾ. ನೀ ಯಾವ್ದ್ರಲ್ಲಿ ಬಂದು 1 ಗಂಟೆ ಇಲ್ಲಿ ನಿಮ್ ಕಾಯ್ದ ಒಂಥರ ಸೊಂಟು ಬಿದ್ದು ಫ್ಲೈಟ್ ಅಲ್ಲ ಆಕಾಶದಲ್ಲ ಇರ್ತಲ್ಲ ಅದೇ ದೊಡ್ಡ ಎಲಿಪೇಡ್ಲೆ ಶಿವಮೊಗ್ಗಕ್ಕೆ ಬಂದ್ಬಿಟ್ಯಾ? ಈಗ ಬಂದಲ್ಲ ಮರ 1 ಗಂಟೆ ಮೊದಲೇ ಬಂದೆ. ಸರಿ ಹೆಂಗೋ ಬಂದ್ಬಿಟ್ಟೆ ಶಿವಮೊಗ್ಗಕ್ಕೆ ಎಲಿಪ್ಯಾಡ್ಲಿ. ನೀ ಬಂದಿಲ್ಲ ಪೊಲೀಸವ್ರು ಏನು ಕೇಳಲಿಲ್ವ ನಿನ್ನ? ಪೊಲೀಸ್ ಅಂತಕ್ ಮಾರಾಯ ಫ್ಲೈಟ್ ಟಿಕೆಟ್ ಕೊಟ್ರೆ ಅವ್ರೆ ಬಿಡ್ತಾರಲ್ಲ ಇಲ್ಲಿ ತಂದ. ಅದು ಆಗ. ಈಗ ಏನು ಗೊತ್ತಾ? ವೀಸಾ ಕೊಡ್ಬೇಕು. ವೀಸವಾ ಗೊತ್ತಾ ನಿಮ್ಗ? ಶಿವಮೊಗ್ಗಕ್ಕೆ ಬರಕ್ ವೀಸಾ ಕೇಳ್ತಾರ? ವೀಸ್ವಾ? ಅದು ಯಾವ್ದೋ ವೀಸಾ ಅಂದ್ರೆ ನಂಗೆ ಗೊತ್ತಿರೋ ಮಾರ್ನ ಮೇಲೆ ಕಡಲೆಬೇಳೆ ಪಾಯಸ ಗೊತ್ತಪ್ಪ ನಂಗೆ ಅಷ್ಟೇ. ನಂಗೆ ವಿಸಾ ಗೊತ್ತಪ್ಪ, ನಮ್ ಗದ್ದೆಗೆ ವಿಸಾ ಹೊಡಿತೀವಿ, ಆ ವಿಸಾ ಗೊತ್ತು ನಂಗೆ. ತೋ ಅಣ್ಣ ಏನಣ್ಣ ಇವರು ವೀಸಾ ಪಾಸ ಅನ್ಕೊಂಡ್ ಮಾತಾಡ್ತಾರಪ್ಪ. ಇವ್ರ ತಲೆನೋವೇ ತಡ್ಕೊಳಕ್ ಆಯ್ತಿಲ್ಲ. ಇವ್ ನೋಡಿದ್ರೆ ಗದ್ದಕ್ಕೆ ಹಾಕ ವಿಸಾ ಅಂತಾನೆ, ಇವ್ ನೋಡ್ರೆ ಮಾರ್ಲ ಮೇಲೆ ಕಳ್ಳೆಬೇಳೆ ಪಾಯಸ ಅಂತಾನೆ. ನಾನು ನಿಂಗೆಲ್ಲ ಆಮೇಲೆ ಹೇಳ್ಕೊಟ್ಟು ನಡಿ ಕುಸ ನಿಂಗೆ ಗೊತ್ತಾಗಲ್ಲ ನಿಂಗೆ. ಟೀ ಎಲ್ಲ ನಮ್ ನಗರದಕ್ಕೆ ಮಲೆನಾಡಲ್ಲಿ ಒಳ್ಳೆ ಕಾಫಿ ಸಿಕ್ಕುತ್ತಾ? ಅದನ್ನೇ ತಗೋಬೋಗು ಅಣ್ಣ ನಾ ಕಾಪಿ. ಮಂಗಳೂರು ಮಂಜ ಬಂದಾಯ್ತು. ಸರಿ, ಬೆಂಗಳೂರವ್ರಲ್ಲಿ ಯಾರು? ಬೆಂಗಳೂರವರು. ಬೆಂಗಳೂರವ್ರು ಕೇಳ್ತೀಯಲ್ಲಡ ನೀನು? ಅವ್ರ ಕತೆ ಯಾಕೆ ಕೇಳ್ತೀಯ? ನಾಟಕದವರು.
ಏನಾಗಿದೆ ಅಂತಮ್ಮ? ಅಂದ್ರೆ ನಾಟಕ ಮಾಡ್ತಾರೆ ಇವತ್ತು ಅಂತ ತಪ್ಪು ತಿಳ್ಕೊಬೇಡ ಕಡ. ಬಿಡಿಸಿ ಹೇಳಿದ್ರೆ ಅರ್ಥ ಆಯ್ತದೆ, ಇಲ್ಲ ಅಂದ್ರೆ ಅರ್ಥ ಆಗಲ್ಲ. ಅದೇ ಗುಡ್ಸಿ ಹೇಳ್ಬೇಕಾ ಅಂತಮ್ಮ, ನಮ್ಗೆ ಅರ್ಥ ಆಗ್ಬೇಕಲ್ಲ. ಎಲ್ಲ ಸರಿ. ತಮಾಷೆ ಕುಂದ್ ಇದ್ಯಾಕೆ ನಮ್ಮ ಮಂಜೆ ಇಷ್ಟು ಬೇಜಾರು ಕುಂತವನಲ್ಲ? ಏನ ಮರ ಅದೊಂದು ದೊಡ್ಡ ಕತ್ತಿ ಆಯ್ತಾ ನಮ್ಮೂರ್ ಬದೆಗೆ. ಎಂತ ಎಂತ ಏನ್ ಸಮಸ್ಯೆ? ಈಗಳ ಆಸಡಿ ಒಡ್ರು ಎಲ್ಲಿ ನೋಡಿದ್ರು ನಮ್ಮೂರ್ ರೋಡಾಗೆಲ್ಲ ಒಂದೊಂದು ಅಡಿ ಹೊಂಡ. ಹೌದು, ಈ ಸಾವರ್ಡಕ್ಕೆ ರೋಡ್ ಅಲ್ಲದೆ ಈ ಗುದ್ದಿ ಮೇಲೆಲ್ಲ 20-30 ಹೊಂಡ ಆಡಿತೈತವಲ್ಲ, ಅವಕ್ಕೆಲ್ಲ ತಲೆ ಕಟ್ಟಿದೆಯಲ್ದನ. ಅವು ಸಾವಾಸ ಮಾಡಿ ನಾವೆಲ್ಲ ಇವತ್ತು ಮತ್ತೆ ನಮ್ಮೂರ ಬದೆಗೆಲ್ಲ ಒಂದು AI ವಿಡಿಯೋ ಒಂದು ಓಡಾಡತ್ತು, ಸಾಮಾನ್ಯ ಓಡಾಡೋದಲ್ಲ ಅವು. ಅದನ್ನ ಕೇಳ್ಕೊಂಡು ಕೆಲವರೆಲ್ಲ ಮೊರ್ಲು ಹಿಡ್ದು ಅದು ಸರಿ ಅಂತ ಹೇಳಿ ನಮ್ಮ ಊರಿನ ಯಜಮಾನ್ರಿಗೆಲ್ಲ ತಪ್ಪು ಕಾಣಿಕೆ ಕಟ್ಟಿ ನಮ್ಮ ದೇವಸ್ಥಾನನೆಲ್ಲ ಹೊಡೆದಾಕಿ ಬೇರೆ ಬೇರೆ ಕೆಲಸ ಕೆಟ್ಟ ಮಾಡ್ತಿದ್ರು. ನನಗಂತೂ ಒಟ್ಟಾರೆ ಎದಿ ಒಳಗಡೆ ಒಣಕಿ ಹಾಕಿ ಕುಟ್ದಾಗ ಆತಿತ್ತು ಕಾಣಿ ಮರ್ರ. ನಾನು ನ್ಯೂಸಲ್ಲೆಲ್ಲ ನೋಡಿದ್ದೀನಿ, ಬಣ್ಣದ ವಿಡಿಯೋ ಎಲ್ಲ ಮಾಡಿ ಜನರಿಗೆ ತೋರಿಸ್ತವ್ರೆ. ಕೇಳು ನಮ್ಮ ಮಂಟೆ ಸ್ವಾಮಿ, ನಾವು 1 ತಿಂಗಳಿಂದ ನೋಡ್ತಿದ್ವಿ ಕಂಡ ನಾವೇ. ನಮ್ಮ ಚಾಮರಾಜನಗರ ದಿಕ್ಕೆ ನಮ್ಮ ಮಾದೇಶ್ವರನ ಸುದ್ದಿಗೆ ಏನಾರ ಬಂದ್ಬಿಟ್ಟಿದ್ರೆ ಅವ್ರು 3 ಜನನುವೆ ಸೈಡ್ನಾಗಿರೋ ಮಟ್ಟಾಳ ಕಟ್ಟಿನ ಕಿತ್ಕೊಂಡು ಮಂಡಿ ಕೆಳಗೆ ಊರೇ ತಕ್ಬಿಡ್ತಿದ್ವು. ಹೌದು ಕಣೆ, ಹೌದು. ಇನ್ನೂ ಬಿಟ್ಟಿದಿರಲ್ಲಡ ನೀವು. ಏನ್ ಮುದ್ದೆ ಕೂಡ ನಮ್ಮ ಮಂಡ್ಯ ಬಿಡೋ, ಮಂಡ್ಯ ತಾವ್ ಇಂಥವೆಲ್ಲ ಕೆಮ್ಮಂಗಿಲ್ಲಕ ಅಂತಮ್ಮ. ತಡ್ದಮ್ಮ ಕಬ್ಬನ್ ಗತೆ ಒಳಗೆ ಇಟ್ಬಿಡದಯ್ಯ. ಗುಂಡೇನೂ ಇಲ್ಲ, ಬುಂಡೇನೂ ಇಲ್ಲ, ಏನೂ ಸಿಗಕ್ಕಿಲ್ಲ, ಅಷ್ಟೇ. ಮಗ, ಸತ್ಯ ಯಾವತ್ತಿದ್ರೂ ಗೆದ್ದೇ ಗೆಲ್ಲುತ್ತೆ. ಹುಳನ ಕಾಲಲ್ಲಿ ಒಸ್ಕಾಕ್ಬೇಕು, ಕಣ್ಣೀರು ಇಡಬಾರ್ದು. ದೇಶ ಕಾಯಕ್ಕೆ ಸೈನಿಕರಿದ್ದಾರೆ, ಧರ್ಮ ಕಾಯಬೇಕು ಅಂತಂದ್ರೆ ನಾವೇ ಸೈನಿಕರಾಗಿ ನಿಂತ್ಕೋಬೇಕು. ಧರ್ಮ ಸಂಸ್ಥಾಪನೆಗೋಸ್ಕರ ನಾವೆಲ್ಲರೂ ಒಟ್ಟಾಗೋಣ, ಎಲ್ಲರೂ ಒಟ್ಟಾಗಿ ಧರ್ಮ ಸಂಸ್ಥಾಪನೆಗೋಸ್ಕರ ನಿಲ್ಲೋಣ. ನೀವೆಲ್ಲ ಬಪ್ಪದಾರ, ನಿಮ್ಮ ಜೊತೆ ನಾ ಸೇರ್ಕೊಂಡ ಇವ್ರು ಎಲ್ಲ ಬಪ್ಪಕ್ಕೆ ರೆಡಿ ಇದ್ರ, ಇವ್ರನ್ನೆಲ್ಲ ಸೇರ್ಕೊಂಡು 20ನೇ ತಾರೀಕು ಸಂಜೆ 4 ಗಂಟೆಗೆ ನಾವೆಲ್ಲ ಸೇರಿ ಹೋಗೋಣ ಧರ್ಮಪುರಕ್ಕೆ. ಅದೇನಾಗತ್ತಂತ ಅಲ್ಲೇ ನ್ಯಾಯ ತೀರ್ಮಾನ ಮಾಡುವ. 24ನೇ ತಾರೀಕು ಧರ್ಮಪುರದಲ್ಲಿ 4 ಗಂಟೆಗೆ ನಾವೆಲ್ಲ ಸೇರಕ್ಕೆ ಸಿದ್ಧವಾಗಿದ್ದೀವಿ. ಸೇರೋಣ. ಮಾದೇಶ್ವರ, ನಾವೆಲ್ಲ ಬರಕ್ ಸಿದ್ಧವಾಗಿದ್ದೀವಿ. ನೀವು ಬರ್ತೀರೇನ್ರಿ ಮಾದೇಶ್ವರ? ಅಂತಂದಿರ ಬರ್ತಿರಲ್ಲ ಎಲ್ಲ. ಉಘೇ ಮಾದಪ್ಪ, ಉಘೇ ಮಾತ್ಮಲಯ, ಹರ ನಮ ಪಾರ್ವತಿ ಪತಯೇ. ಧನ್ಯವಾದ. ಪ್ರಸ್ತುತಪಡಿಸಿದ ಮೈಸೂರು ತಂಡಕ್ಕೆ ಧನ್ಯವಾದಗಳು. ಎಲ್ಲ ತಂಡದವರು ತಮ್ಮ ಪ್ರೆಸೆಂಟೇಷನ್ ಮಾಡುವಾಗ ಉತ್ತರ ಕರ್ನಾಟಕದಿಂದ ಬಂದಂಥ ತಂಡ ಈಗಲೇ ಒಂದು 10 ನಿಮಿಷದ ಹಿಂದೆ ತಯಾರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇನ್ನೇನು ಈಗ ಅದೇ ಇವತ್ತಿನ ಕಾರ್ಯಕ್ರಮದ ಕೊನೆಯ ತಂಡ ಭಾಗವಹಿಸಿದ ಉತ್ತರ ಕರ್ನಾಟಕದ ತಂಡ ದಯವಿಟ್ಟು ಬರಬೇಕು. ಇಲ್ಲೇನಾತು ಇಲ್ಲೇನಾತು, ಅವ ಬಿದ್ದ ಇವ ಬಿದ್ದ, ಇದನ್ನ ಓದೋದಾಗೈತಿ. 2 ದಿವ್ಸಕ್ಕೊಮ್ಮೆ ಹುಲಿ ಅಕ್ಕಾರ. ನಮಸ್ಕಾರ ರೀ ಅಂಕಲ್. ನಮಸ್ಕಾರ ರೀ. ಯಾವಪ್ಪ ಅಂಕಲ್ ಚಾಲೋ ಹಿಡಿಸಲ್ಲ. ಯಾರಪ್ಪ ನೀ? ಪುನಃ ಹಿಡಿದಿಲ್ಲ ರೀ ಸರ್ ಅಂಕಲ್. ಕೂನ್ ಹತ್ತಿಲ್ಲಪ್ಪ. ನಾ ರೀ ಶಂಕರಪ್ಪನ ಮಗ ರೀ, ಪಾಟೀಲ್ ಶಂಕರಪ್ಪನ ಮಗ ರೀ. ಅವ? ಹ್ಞೂ ರೀ. ನಮ್ಮ ಹುಡುಗನ ಆದಿಲ್ಲ. ಏನು ಮಾಡೋದು ನೀನು ತಗೊಂಡು? ನಮ್ಮ ಮುಂದೆ ಆಡಿ ಬೆಳೆದು ಕೂಸ್ನಿ ಈಟಿದ್ದಾಗ ಕಾಕ 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 ಬಾಯಿ ತುಂಬ ಒದರ್ಕೋತ ಅಡ್ಡಾಡ್ತಿದ್ದಿ. ಈಗ ತೆಗ್ದಾನ ನೋಡು ಗತ್ತ ಅಂಕಲ್ ಅತ್ತ. ಎಲ್ಲಿ ಹೋಗಿದ್ದೀಪ್ಪ? ಏನಿಲ್ರಿ ಕಾಕ, ತಪ್ಪಾಯ್ತು ರೀ ಕಾಕ. ಏನಾಗ್ಯದ್ರಿ, ನಾವು ಬೆಂಗಳೂರು ದುಡ್ಲಾಕ್ ಹೋಗಿವ್ರಿ. ಅಲ್ಲಿ ಭಾಷೆ, ಅಲ್ಲಿ ವೇಷ ಒಂದು ಸ್ವಲ್ಪ ಬರ್ತಿರ್ತಾರೆ. ನಾವು ಸ್ಟೈಲಾಗಿ ಬರ್ಬೇಕಲ್ರಿ, ಹಳ್ಳ್ಯಾಗ ಕಿಮ್ಮತ್ ಕೊಡ್ತಾರೆ. ಬೆಂಗಳೂರಿಗೆ ಹೋಗಿ ಅನ್ನಿ? ಹ್ಞೂ ರೀ ಕಾಕ. ಏನು ಕಲ್ತಿಪ್ಪ ನೀ ಸಾಲಿ? ಇಂಜಿನಿಯರ್ ಕಲ್ತೀನಿ ರೀ ಕಾಕ. ಅಬ್ಬಾ ಬಾಬಾ ಬಾಬಾ ಬಾಬಾ, ಬೆಂಗಳೂರಾಗ ಏಟ್ ಕೊಡ್ತಾರೆ ಪಗಾರ ನನಗೆ? ಪಗಾರ ಅಂದ್ರೆ ಏನು ರೀ? ಪಗಾರು ಏಟ್ ಕೊಡ್ತಾರೆ? ಪಗಾರ ಅಂದ್ರೆ ಏನು ರೀ? ಅದು ದಿನಗೂಲಿ. ಸಂಚನ ದುಡಿದು ಸಂಜೆಗೆ ಮನೆಗೆ ಬಂದ್ರೆ ಹಾಕ್ತಾರಲ್ಲ ನಿಮಗೆ. ಓ ಕಾಕ, ನಾ ಕೂಲಿ ಆಳಲ್ರಿ, ಇಂಜಿನಿಯರ್. ನನಗೆ ತಿಂಗಳ 20,000 ರೂಪಾಯಿ ಪಗಾರ ಕೊಡ್ತಾರೆ, ಪೇಮೆಂಟ್ ಅನ್ರಿ ಅದಕ್ಕೆ. 20,000 ಅಲ್ಲಿ ಹೋಗಿ ನಮ್ಮ ಊರಾಗ ಎಮ್ಮಿ ಬೋಳ್ಸಂಗೆ ಕೊಡ್ತಾರೋ ತಮ್ಮ 20,000. ಏನು ಮಾಡೋದ್ರಿ ಕಾಕ, ಓದಿವ್ರಿ, ಹಣೆ ಬರ ಇಲ್ಲಿ ಎಲ್ಲಿ ಕೆಲಸ ಸಿಗಲ್ಲ, ಹಿಂಗಾಗಿ ಬೆಂಗಳೂರಿಗೆ ಹೋಗಿವ್ರಿ. ತಮ್ಮ ನೀ ಶಂಕರಪ್ಪನ ಮಗ ಹೌದಲ್ಲ? ಹೌದ್ರಿ ಕಾಕ.
ಶಂಕರಪ್ಪ ಎಂಥ ಮಣಿತನದಾಗ ಬೆಳೆದಾವ ಅಂತಂದ್ರೆ ದೊಡ್ಡ ಕಮ್ತದ ಮಣಿತನ ನಿಮ್ಮದು. ನಿಮ್ಮ ಮುತ್ಯಾನ ಕಾಲಕ್ಕೆ 40 ಎಕರೆ ಇದ್ದಿದ್ದು ಹೊಲಾನ ನಿಮ್ಮಪ್ಪ ಹಂಗೆ ಉಳಿಕೊಂಬಂದಾನ. ನೀನು ಇದ್ದ ಊರಾಗ ದುಡ್ಕೊಂಡು ಹೋಗಿದ್ದೆ ಅಂತಂದ್ರೆ ಚಂದಾಗ ನೀರು ಹಾಸ್ಕೊಂಡು ನಿಮ್ಮ ಹೊಲ ನಡೆಸ್ಕೊಂಡು ಹೋಗಿದ್ದೆ ಅಂದ್ರೆ 40 ಎಕರೆ ಹೊಲದಾಗ ನೀನು 40 ಮಂದಿ ಕೆಲಸ ಕಟ್ಕೊಂಡು ಕುಂದ್ರು ದೊಡ್ಡ ಸಾವ್ಕಾರ ಹಾಕಿದ್ದಿ. ಈ 20,000 ಅಲ್ಲಿ ಯಾಕೆ ಹೋಗಿಯೋ ನೀನು? ಹುಚ್ಚಿ ಹೇಳೆ ಹುಚ್ಚಿ. ನೀವು ಹೇಳಿದೆಲ್ಲ ಖರೆ ಅದ್ರಿ ಕಕ್ಕ. ಆದ್ರೆ ನಾ ಇಂಜಿನಿಯರ್ ಕಲ್ತೇನೆ ರೀ. ಇಂಜಿನಿಯರ್ ಕಲ್ತಂಗೆ ತಕ್ಕಂಗೆ ನಮ್ಮ ಊರಾಗ, ನಮ್ಮ ಜಿಲ್ಲೆದಾಗ, ನಮ್ಮ ಸುತ್ತಮುತ್ತ ಎಲ್ಲಿ ನೌಕರಿ ಸಿಗಲ್ರಿ. ಮತ್ತು ನಾವು ಅಭಿವೃದ್ಧಿ ಹೊಂದಿದಂಥ ಬೆಂಗಳೂರಿಗೆ ಹೋಗ್ಬೇಕಾಗ್ತದೆ ರೀ ಕಕ್ಕ. ನೀ ಹೇಳೋದು ಕರೆ ಇತ್ತಮ್ಮ. ನೀ ಕಲ್ತಿದ್ದ ಸಾಲಿ ತಕ್ಕಂಗೆ ಚಲೋ ನೌಕರಿ ಮಾಡ್ಬೇಕನ್ನೋ ಆಸೆಕ್ಕೆ ಬೆಂಗಳೂರಿಗೆ ಹೋಗಿ. ಹ್ಞೂ ರೀ ಕಕ್ಕ. ಅದಂತರೂ ಸುಳ್ಳಲ್ಲ. ನೀ ಹೇಳಿದಂಗೆ ಏನು ನಮ್ಮನ್ನ ಕೈಲೇ ಓಟ್ ಹಾಕಿಸ್ಕೊಂಡಾರಲ್ಲ, ಹಂಗೆ ಮಾಡ್ತೇವಿ, ಹಿಂಗೆ ಮಾಡ್ತೇವಿ, 3ಕ್ಕೆ ಏರಿಸ್ತೇವಿ, 6ಕ್ಕೆ ಇಳಿಸ್ತೇವಿ, ನಿಮ್ಮ ಯಾವ್ಯಾವ ಊರು ತಂದ್ಕೇಸಿಂದ ನಿಮ್ಮ ಊರು ಮಾಡ್ತೇವಿ, ಗ್ರಾಮ ಪಂಚಾಯತನ ಜಿಲ್ಲಾ ಪಂಚಾಯತ್ ಮಾಡ್ತೇವಿ ಅಂತೇಂದ ರಂಬೀಸಿ ದಿನಕ್ಕೊಬ್ಬ ಹುಲಿ ಹುಟ್ಟತಾನ. ನಮ್ಮ ಉತ್ತರ ಕರ್ನಾಟಕದಾಗ ದಿನಕ್ಕೊಬ್ಬ ಸಿಂಹ ಹುಟ್ಟತಾನ. ಇವರೆಲ್ಲರೂ ಕೂಡಿ ಓಟ್ ಹಾಕಿಸ್ಕೊಂಡು ಏನೂ ಮಾಡ್ಲಾರ್ದ ಈ ಊರನ್ನು, ಈ ನಾಡನ್ನು ಬಯಲು ಸೀಮೆಯಾಗಿ ಮಾಡಿಟ್ಟಾರು ತಮ್ಮ. ಚಲೋ ಕಾರ್ಖಾನೆಗಳು, ಚಲೋ ರೊಕ್ಕ ಹಾಕು ಉದ್ಯಮಗಳು, ಚಲೋ ಸೌಕಾರಿಕೆ ಮಂದಿ ಬಂದು ನಮ್ಮಲ್ಲಿ ಉದ್ಯೋಗ ಮಾಡಿದ್ರೆ ನಿನ್ನಂಥ ಅಭ್ಯಪಾರಿ ಯಾಕೆ ಹೋಗಿ ಬೆಂಗಳೂರಾಗ ದುಡಿಯೋದಕ್ಕಿತ್ತು ತಮ್ಮ? ಅಂಥದ್ದೊಂದು ದೊಡ್ಡ ನೋವಿನ ಸಂಗತಿ ನಮಗೈತಿ. ಆದ್ರೆ ಏನು ಮಾಡೋದು, ನಿನ್ನಂಥ ಉತ್ಸಾಹಿತರನ್ನು ಬರ್ಬೇಕ, ಉತ್ತರ ಕರ್ನಾಟಕಕ್ಕೆ ಬಂದು ದುಡಿಬೇಕ. ಬರೋಣ್ರಿ ಕಕ್ಕ, ಬರೋಣ್ರಿ. ಅಭಿವೃದ್ಧಿ ಆದ್ರೆ ನಾವು ಕೂಡ ಇಲ್ಲಿ ದುಡಿತೀವಿ ಕಕ್ಕ. ಮಳ್ಳ ಅವ್ರ ಅಭಿವೃದ್ಧಿ ಮಾಡಲಿ, ಇವ್ರ ಅಭಿವೃದ್ಧಿ ಮಾಡಲಿ ಅಂತೇಂದು ಹೋಗಿ ಅಲ್ಲಿ ಬಿದ್ರೆ ಅಭಿವೃದ್ಧಿ ಮಾಡೋರು ಯಾರು? ನಿಮ್ಮಂಥವ್ರು ಬಂದು ಬಿದ್ರೆ ನಮ್ಮಂಥವ್ರು ತೊಡಿ ತಟ್ಟು ನಿಂದಿರ್ತೇವೆ, ಕೊಡೋ ಕೆಲಸ ಆಗ್ತೇವೆ. ನೀವು ಹೋಗಿ ಅಲ್ಲಿ ಬಿದ್ರಿ ಹಂಗೋ ನಿಮ್ಮ? ಆಯ್ತು ರೀ ಕಕ್ಕ. ಇವತ್ತು ನಿಂತು ನಿಮ್ಮ ಮಾತಿ ಬೆಲೆ ಕೊಟ್ಟು ನಾನು ನಮ್ಮೂರಾಗೆ ಕೃಷಿ ಸಾಧನೆ ಮಾಡ್ತೀನಿ ರೀ, ನಮ್ಮೂರಾಗೆ ಬೆಳಿತೀನಿ ರೀ ಕಕ್ಕ. ಚಲೋ ಆತಪ್ಪ. ಶಂಕರಪ್ಪನ ಮಗನ ಹೆಸರು ತರೋ ಹಂಗೆ, ಶಂಕರಪ್ಪನ ಹೆಸರು ಊರಾಗ ಉಳಿಯೋ ಹಂಗೆ, ಕಮ್ತದ ಮಣಿ ಅನ್ನೋ ಹಂಗೆ ಇವತ್ತಿನಿಂದ ನೀ ಇಲ್ಲೇ ಇರುವಂಥ ಕೆಲಸ ಮಾಡಪ್ಪ. ಮತ್ತು ಊಟ ಇನ್ನೂ ಇಲ್ರಿ ಕಕ್ಕ, ಹೊಟ್ಟೆ ಭಾಳ ಹಸ್ತದ ರೀ, ಊಟ ಮಾಡ್ಬೇಕ್ರಿ ಕಕ್ಕ. ಹೌದಾ? ನೋಡ್ರಿ ಕಕ್ಕ. ಮತ್ತು ಅಲ್ಲೇನು ತಿಂದು ಬಂದಿಲ್ಲನ? ಇಲ್ರಿ ಕಕ್ಕ, ಏನು ಪಿಜ್ಜಾ ಬರ್ಗರ್ ತಿಂದು ಹಿಂಗೆ ಆಗ್ಬಿಟ್ಟು ನೋಡ್ರಿ. ಅದ್ಯಾವುದಪ್ಪ ಪಿಜ್ಜಾ? ಅದೇನೇನೋ ಹಾಕ್ತಾರೆ, ಬಿಳಿದ್ ಹಾಕ್ಬಿಡ್ತಾರೆ. ಏನೇನೋ ಹಾಕ್ತಾರ ಅನ್ನೋದು ಗೊತ್ತಿಲ್ಲ, ತಿಂದು ಬಂದಿವಲ್ಲ ಮಳ್ಳ. ಅದಕ್ಕೆ ರೋಗಿಷ್ಟಾಗಿ ಊರಿಗೆ ಬಂದೀನಿ ರೀ. ಇನ್ನು ಮುಂದೆ ನಿಮ್ಮ ಮಾತು ಕೇಳಿ ನಿಮ್ಮ ಊರಾಗೆ ದುಡೋದು ಚಜ್ಜಿ ರೊಟ್ಟಿ, ಕಡಕ ರೊಟ್ಟಿ, ಹಿಂಡಿ ಮೊಸರು ಹೊಡೆದು ಗಟ್ಟಿ ಆತೀನಿ ರೀ ಕಕ್ಕ. ಈಗ ಉತ್ತರ ಕರ್ನಾಟಕದ ಗಂಡು ಗಲಿ ಅದು ನೋಡು ನೀನು. ಬಾಬಾ ಮುದುಕಿ ಚಜ್ಜಿ ರೊಟ್ಟಿ, ಚಪಾತಿ, ಹಿಂಡಿ, ಕಲ್ಗಡ್ ಬಾ ಮಾಡ್ಯಾಳ, ಹೊಡೆದ ಅಡ್ಡಾಡಕ್ಕೆ ಹೋಗಕತ್ ಬಾ ಮುದುಕ. ನಡ್ರಿ ಕಕ್ಕ, ನಡ್ರಿ. ಈಗ ಅವರು ತಯಾರಿ ನಡೆಸಿ ಮಾಡಿದ್ದು ಇದು ಕ್ರಿಯೇಟಿವಿಟಿ ಅಂದರೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು. ಇಲ್ಲಿಗೆ ಈ ಕನ್ನಡ ಭಾಷೆ ವೈರುಧ್ಯ ಸಂಹಿತೆ ಕಾರ್ಯಕ್ರಮ ಮುಗಿಯುತ್ತೆ. ಒಂದು ಪ್ರಯತ್ನ ಮಾಡೋಣವಾ? ಪಕ್ಕಾ ಬೆಂಗಳೂರಿನವರು ಅಂತ ಹೇಳೋರು ಯಾರಿದ್ದೀರಾ? ಬೆಂಗಳೂರಿಗೆ ಬಂದಿರೋ ಉತ್ತರ ಕರ್ನಾಟಕದವರು, ಮಂಗಳೂರಿನವರಲ್ಲ. ನಾನು 100% ಬೆಂಗಳೂರಲ್ಲೇ ಹುಟ್ಟಿದ್ದು, ಬೆಂಗಳೂರೇ ನಂದು. ಯಾರಿದ್ದೀರಿ? ಬನ್ನಿ, ಪ್ರಶಾಂತ್ ಬನ್ನಿ. ಒಂದು ಚಾಲೆಂಜ್ ಕೊಡಬೇಕು ಇವರಿಗೆ. ಯಾರು ಕೊಡ್ತೀರಾ ಹೇಳಿ? ನಮ್ಮ ಜಿಲ್ಲೆಯ ಭಾಷೆಯನ್ನು, ನಮ್ಮ ಭಾಷೆಯನ್ನು ನಾನು ಮಾತನಾಡ್ತೀನಿ, ಅವ್ರು ಅರ್ಥ ಮಾಡ್ಕೋಬೇಕು. ಅರ್ಥ ಆಗ್ತಿದೆ ನಾ ಹೇಳ್ತಿರೋದು ಹೆಂಗೆ ಅಂತ? ಈ ಉದಾಹರಣೆಗೆ ನಾನು ಬೀದರ್ನ ಭಾಷೆ ಮಾತಾಡ್ತೀನಪ್ಪ, ನಮ್ಗೆ ಜನರಲಾಗಿ ಮಾತನಾಡಿದ್ರೆ ಗೊತ್ತಾಗತ್ತೆ. ನಾನೊಂದು ವಾಕ್ಯ ಹೇಳ್ತೀನಿ, ಆ ವಾಕ್ಯದ ಅರ್ಥ ಹೇಳಬೇಕು. ನೀವು ವಾಕ್ಯ ಹೆಂಗೆ ಕೊಡಬೇಕು ಅಂದರೆ ಅವ್ರಿಗೇನೂ ಅರ್ಥ ಆಗಬಾರ್ದು. ಯಾರಾದರೂ ಚಾಲೆಂಜ್ ಕೊಡ್ತೀರಾ? ಲೇ, ಉತ್ತರ ಕರ್ನಾಟಕದ ಬಂದು ಹಿಂಗೆ ಕುಂತ್ರೆ ಹೆಂಗೆ ನೀವ? ಒಂದು ವಾಕ್ಯ ಕೊಡಬೇಕು, ಅವರದನ್ನು ಅರ್ಥ ಮಾಡ್ಕೋಬೇಕು. ನೋಡೋಣ ಆಗತ್ತಾ ಅಂತ. ಟ್ರೈ ಮಾಡ್ತೀರಿ ಯಾರಾದರೂ? ಯಾವ ಜಿಲ್ಲೆಯವರು ಅಂತ ಹೇಳಿ ನನಗೆ. ಬೀದರ್ರೇ ಸರಿ, ಅದಕ್ಕೆ ಇನ್ಯಾರೂ ಆಗಂಗಿಲ್ಲ. ಯಾರಾದರೂ ಬೀದರ್ವರಿಲ್ಲೇ? ಅವರಾದ್ನವ್ರದಿರಿ? ಬೆಳಗಾವ್ ಕೊಡ್ತೀರಿ? ಫೈನ್. ಎಲ್ಲರೂ ಗಮನಿಸಿ. ಈಗ ಒಂದು ಸೆಂಟೆನ್ಸ್ ಕೊಡ್ತಿರೋ ವರ್ಡ್ ಮಾಡೋಣವಾ? ವರ್ಡ್ ಮಾಡಿದ್ರೆ ಗೊತ್ತಾಗಲ್ಲ. ಸೆಂಟೆನ್ಸ್ ಮಾಡ್ತೀರಾ? ಫೈನ್. ಪ್ರಶಾಂತ್ ಬನ್ನಿ, ಮೈಕ್ ತಗೊಳ್ಳಿ. ಹಲೋ. ಈಗ ಶುರುವಾಗ್ಬಿಟ್ರಲ್ಲ.
ಶಶಿ ಶಶಿ ಯಾಕನೆ ಅದ್ದ ಬಯಲು ಕಡೆಗೆ ಎಲ್ಲಿ ಹೋಗ್ತೀರಿ? ಹೋಗ್ತೀರಿ? ನಮ್ಮ ಪ್ರಧಾನಮಂತ್ರಿಯವರು ಅನೇಕ ಶೌಚಾಲಯಗಳನ್ನು ಕಟ್ಟಿಸಿದ್ದಾರೆ, ಅಗತ್ಯ ಇಲ್ಲ. ಬಟ್ ದುರದೃಷ್ಟ ಅಂದ್ರೆ ಮನೆಯಲ್ಲಿದ್ದು ಪ್ರಧಾನಮಂತ್ರಿಗಳ ಶೌಚಾಲಯಕ್ಕೆ ಹೋಗಲ್ಲ. ಡನ್ ಡನ್ ಡನ್. ನೆಕ್ಸ್ಟ್ ನೆಕ್ಸ್ಟ್ ನೆಕ್ಸ್ಟ್. ಸರ ನಾನು ಇನ್ನೇ ಸೂಟ್ ಆಯ್ತ್ರಿ, ಮನೆಗೆ ಹೋಗಿಲ್ರಿ. ಏನಾತ? ನಾನು ಇನ್ನೇ ಸೂಟ್ ಆಯ್ತ್ರಿ, ಮನೆಗೆ ಹೋಗಿಲ್ರಿ. ಸ್ವಲ್ಪ ಮೈಕ್ ದೂರ ಇಟ್ಟು. ನಾನು ನಿನ್ನೆ ಸುಟ್ಟ ಆಯ್ತ್ರಿ, ಮನೆಗೆ ಹೋಗಿಲ್ಲ. ನಿನ್ನೂ ಸುತ್ತಾಯ್ತು ಅವ್ರಿಗೆ ಏನದು? ನಿನ್ನೆ ಸೂಟ್ ಮನೆಗೆ ಹೋಗಿಲ್ರಿ ಅಂದ್ರ ನಾನು ನಿನ್ನೆಯಿಂದ ಮನೆಗೆ ಹೋಗಿಲ್ರಿ. ನೆನ್ನೆ ಸುತ್ತ. ಓ ನೆನ್ನೆ ಸುತ್ತ ಮನೆ ಹೋಗ್ಲಿಲ್ಲ. ಆಚಾ ಆಚಾ ಆಚಾ. ನೆನ್ನೆ ಸುತ್ತ ಮನೆ ಹೋಗ್ಲಿಲ್ಲ. ಫೈನ್. ಬೀದರ್ದ್ರಿ. ಹಾ, ಮುಂಜಾನಿಂದ ಮುಂಜಾನೆ ಆಯ್ತು ಎಲ್ಲಿ ಹೊಯ್ಕೋತೀರಿ? ಎಲ್ಲಿ ಹೊಯ್ಕೋತೀರಿ? ಹೊಯ್ಕೊಳ್ಳೋದು ಅಂದ್ರೆ ಸ್ನಾನ ಮಾಡೋದು ಅಂತ. ಈ ಮಂಗಳೂರು ಕಡೆ ಹೊಯ್ಕೊಳ್ಳೋದು ಅಂದ್ರೆ ಬಾಯ್ ಪಡ್ಕೊಳ್ಳೋದು ಅಂತ. ಫೈನ್ 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 ರೈಟ್. ಆ ಮುಂಜಾನೆದು ಮನ್ಯಾಗ ಹೊಯ್ಕೋತೀವ್ರಿ, ನೀವೆಲ್ಲಿ ಹೊಯ್ಕೋತೀರಿ? ಇನ್ಯಾರಿದ್ದೀರ? ನಿಮ್ಮ ಮನೆಗೆ ಜಬ್ಬು ಇತ್ತ? ಜಬ್ಬು ಜಬ್ಬು ಕುಂದಾಪುರದ ಭಾಷೆ ಇದು. ಜಬ್ಬು ಕ್ಲೂ ಕೊಡಪ್ಪ. ಏನು ಪಕ್ಕ ಬ್ರಾಹ್ಮಣರನ್ನು ಕೇಳ್ತಾರೆ. ಹಲೋ, ಕೂಳು ಆಯ್ತಾ ಮರಯ್ಯ? ಮುಂಚೆನೇ ಕೂಳು ತಿಂದಿಯಾ ಮರಯ್ಯ? ಕೂಳು ತಿಂದಿದ್ಯಾ ಅಂತ. ಯಾ, ಕೂಳು ಇದು ಅರ್ಥ ಆಗುತ್ತೆ. ಫೈನ್. ಯಾ, ಹರಿ ಓಂ. ಅವ್ರು ಹೊಂಟಾರ್ರಿ. ಅವ್ರು ಹೊಂಟಾರ? ಹಾಂ ರೀ, ಅವ್ರು ಹೊರಟಾರೆ. ಅವ್ರು ಹೊಂಟಾರ್ರಿ. ಅವ್ರು ಹೊಂಟಾರೆ. ಏನಂಗಂದ್ರೆ ಅವ್ರು ಹೋಗ್ತಿದ್ದಾರೆ. ಎಲ್ಲಿಗೆ? ಇಲ್ಲ ರೀ, ಅವ್ರು ಹೋದ್ರು ಹೊಂಟಾರ್ರಿ. ಸೇರಿದ್ರು. ನಮ್ಮ ಕಡೆ ಬರಾತಾರ ಅಂದಂಗ್ರಿ ಅದು. ಅವ್ ಬರಾತ್ರು ಹೊಂಟಾರ್ರಿ ಅಂತ. ಹಿಂದಾಡೆಯಿಂದ ಬರ್ರಿ. ಅವ್ರು ಸರಿ ಹೋದ್ರಿ. ಅವ್ರು ಸರಿ ಹೋದ್ರಿ. ಅವ್ರು ಸರಿಯಾಗಿದ್ದಾರೆ. ಹೊಗೆ ಹಾಕ್ಸ್ಕೊಂಡ್ರು ಅಂತ. ಇದು ಹೊಗೆ ಹಾಕ್ಸ್ಕೊಳ್ಳೋದು ಬೆಂಗಳೂರದು. ಫೈನಮ್ಮ, ರೈಟ್. ಅಣ್ಣ ಲಾಸ್ಟ್ ಅಣ್ಣ. ನೀನ್ ಲಾಸ್ಟ್ ಅಂತ ನಾವು ಡಿಸೈಡ್ ಮಾಡ್ಬೇಕು. ಹಾಂ ಸರಿ ಸರಿ. ನೀವು ಆಗಲೇ ಲಾಸ್ಟ್ ಅಂತ ಹೇಳಿದ್ರಿ, ಹಂಗಾಗಿ ಇನ್ನೊಂದು ಅಂತ ಹೇಳಿದೆ. ಗಾಡಿ ಸೈಡ್ ತರ್ಬ. ಏನು? ಗಾಡಿ ಸೈಡ್ ತರ್ಬ. ಗಾಡಿ ಸೈಡ್ ತರ್ಬ. ಗಾಡಿ ಸೈಡ್ಗೆ ಇಡಿಸ್ತಾ, ಆ ಕಡೆಗೆ ಇಡು. ತರ್ಬು ಅಂದ್ರೆ ಸೈಡ್ಗೆ ಹಾಕು ಅಂತ. ಸೈಡ್ ಪಾರ್ಕ್ ಮಾಡ್ಲಿಲ್ಲ ತರ್ಬು ಅಂತಾರ. ಓಕೆ ಓಕೆ. ನಿಲ್ಸು. ರೈಟ್, ವೆರಿ ಗುಡ್. ನಾನು ಯಾಕೆ ಹೇಳಿದೆ ಅಂತಂದ್ರೆ, ಪಾಪ ಬೆಂಗಳೂರಿನವ್ರ ಪರಿಸ್ಥಿತಿ ಎಷ್ಟು ಕಷ್ಟ. ನೀವೆಲ್ಲ ಬಂದು ಬೆಂಗಳೂರಲ್ಲಿದ್ದು ಹಿಂಗೆಲ್ಲ ಮಾತಾಡಿದ್ರೆ ಪಾಪ ಎಷ್ಟು ಕಷ್ಟಪಟ್ಟು ಇಷ್ಟು ವರ್ಷದಿಂದ ಬದುಕಿದ್ದಾರೆ, ಅವರಿಗೊಂದು ಧನ್ಯವಾದಗಳನ್ನು ಸಮರ್ಪಿಸ್ಬೇಕು ಅಂತ. ಫೈನ್, ಥ್ಯಾಂಕ್ ಯು. ಮುಂದುವರಿಸ್ಬೋದು. ಥ್ಯಾಂಕ್ ಯು. ಒಂದು ಇದನ್ನ ಯಾಕೆ ಈ ಸರ್ಕಸ್ ಮಾಡಿಸಿದ್ದು, ಎಕ್ಸರ್ಸೈಸ್ ಮಾಡಿಸಿದ್ದು ಅಂತಂದರೆ, ಭಾಷೆ ತುಂಬ ವೈವಿಧ್ಯಮಯವಾಗಿರುತ್ತೆ. ಯಾವುದೇ ಭಾಷೆ, ಈಗ ಉದಾಹರಣೆಗೆ ಅನೇಕರು ಮಾತನಾಡ್ತಾ ಹೇಳ್ತಾರೆ ಹಿಂದಿ ಕನ್ನಡದ ಮೇಲೆ ಹೇರಿಕೆ ಆಗುತ್ತೆ, ನಮಗೂ ಗೊತ್ತಿಲ್ಲದೆ ನಾವು ಸಪೋರ್ಟ್ ಮಾಡ್ತಿರ್ತೀವಿ. ಆದರೆ ಆಶ್ಚರ್ಯ ಏನು ಗೊತ್ತೇನು, ನಿಮ್ಮೆಲ್ಲರ ಮೇಲೆ ಗೊತ್ತಿಲ್ಲದಂತೆ ಬೆಂಗಳೂರು ಕನ್ನಡದ ಹೇರಿಕೆ ಆಗ್ತಾ ಇದೆ. ಎಲ್ಲರಿಗೂ ಒಂದೊಂದು ಭಾಷೆ ಇದೆ, ನಮ್ಮ ಸಂಸ್ಕೃತಿಗೆ ತಕ್ಕಂತೆ, ನಮ್ಮ ಇದಕ್ಕೆ ತಕ್ಕಂತೆ ಇದೆ. ಆದರೆ ಬೀದರ್ನಲ್ಲೂ ಕೂಡ ಆಡಳಿತ ಭಾಷೆ ಕನ್ನಡವೇ. ಅದು ಯಾವ ಕನ್ನಡ? ಬೆಂಗಳೂರು ಕನ್ನಡವೇ ಅಥವಾ ಮೈಸೂರು ಕನ್ನಡ. ಮಂಗಳೂರಿನಲ್ಲೂ ಕೂಡ ಅದೇ ಕನ್ನಡ. ಇದನ್ನ ಯಾಕೆ ಹೇರಿಕೆ ಅಂತ ಕರಿಬಾರ್ದಾಗಿದ್ರೆ? ಯಾಕೆ ಬೀದರ್ನಲ್ಲಿ ಬೀದರ್ ಕನ್ನಡವೇ ಆಡಳಿತಕ್ಕೆ ಬರಬಾರದು ಅಂತ ಕೇಳಿದರೆ, ನಮ್ಮ ರಾಜ್ಯವನ್ನು ಒಡೆಯೋದಕ್ಕೆ ನೂರಾರು ಮೆಥಡ್ ನಾವೇ ಹುಡುಕಿ ಕೊಟ್ಟಂಗೆ ಅಂತ. ಒಡೆಯೋದಲ್ಲ, ಇವೆಲ್ಲವನ್ನು ತಿಳ್ಕೊಳ್ಳೋದ್ರೆ, ಈ ವೈವಿಧ್ಯವನ್ನು ಅರಿತುಕೊಂಡು ಜೋಡಿಸಿ ಬೆಳೆಯೋದಿದೆಯಲ್ಲ, ಇದು ಕನ್ನಡವನ್ನೂ ಕಟ್ಟುವ ಪ್ರಕ್ರಿಯೆ, ರಾಷ್ಟ್ರವನ್ನೂ ಕಟ್ಟುವ ಪ್ರಕ್ರಿಯೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಪುಟ್ಟ ಪ್ರಯೋಗ ಮಾಡಿದ್ದು. ಒಂದು ಅದ್ಭುತವಾಗಿರುವಂಥ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಜೊತೆಯಾದರೆ ಎಲ್ರಿಗೂ ಧನ್ಯವಾದಗಳು.